ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊದಲು ಆಗಮಿಸಿರುವಂಥ ನಮ್ಮ ಯಾರು ಬಂದರೆ ಮಾಗೊಂಡ್ ಬಾಲ್ಕುಂದೆ ಅವರಿಗೆ ಅನಂತ ಶರಣಾರ್ಥಿ. ಹಾಗೆ ಬಸನಗೌಡ ಮೇಟಿ ಅಣ್ಣನೂ ಬಂದರ, ತಮಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ಸಂದೀಪ್ ಕಾಂತಿ ಅವರಿಗೂ ಶರಣಾರ್ಥಿ. ಬಸವರಾಜ್ ಪಾಟೀಲ್ ಅಣ್ಣನೂ ಬಂದರ, ಅಣ್ಣ ತಮಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ಜಾಫರ್ ಸವಾರ್ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ಮತ್ತೆ ಯಾರು ಬಂದರ ರವಿ ಪ್ರಿನ್ಸ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮತ್ತು ಮಲ್ಲಿಕಾರ್ಜುನ್ ಆರೆ ಯಾಳಗಿ ಅಂಥೇಳಿ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ನಮ್ಮ ತಿಮ್ಮನಗೌಡ ಮಾಲಿ ಪಾಟೀಲ್ ಅಣ್ಣನೂ ಬಂದರಾಡ, ತಮಗೂ ಕೂಡ ಶರಣಾರ್ಥಿ. ಹಾಗೆ ನಿರ್ಮಲಾ ಅವರಿಗೂ ಪ್ರತಿಯೊಬ್ಬರಿಗೂ ಕೂಡ ಶರಣು ಹೂಗಾರ್ ಅವರಿಗೂ ಪ್ರತಿಯೊಬ್ಬರಿಗೂ. ಹಾಗೆ ನಮ್ಮ ಪ್ರಸನ್ನ ಖುಷಿ ಸರ್ ಬಂದಾರ ಅಂದ್ಕೊಂಡಿನಿ, ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ಅನ್ನಪೂರ್ಣ ರುದ್ರಗೌಡರ್ ಶರಣು ಹಾಲ್ಮಲ್ಲಿ ನೀಲೂರ್ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳನ್ನು. ಹಾಗೆ ನಮ್ಮ ಮಹಾದೇವಿ ಹೂಗಾರ್ ಅವರು ಬಂದರೆ ಅವರಿಗೂ ಕೂಡ ಶರಣಾರ್ಥಿ. ಹಾಗೆ ರವಿಚಂದ್ರ ಭಂಡಾರಿ ಅವರಿಗೂ, ನವೀನ್ ಘೂಳೆ ಅವರಿಗೂ ಕೂಡ, ಸುಮತಿ ಚಂದ್ರಶೇಖರ್ ಅವರು ಬಂದರೆ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಚಾರಗಳನ್ನು ನಾನು ಮತ್ತೆ ಪ್ರಸ್ತುತಪಡಿಸಬೇಕು ಅಂಥೇಳಿ ಅಂದ್ಕೊಂಡಿನಿ. ನಮ್ಮ ಮಹಾಭಾರತದಲ್ಲಿ ಒಂದು ಪಾತ್ರ ಬಂದಿರ್ತದೆ. ನಮ್ಮ ರಾಮಾಯಣ ಮತ್ತು ಮಹಾಭಾರತ ಬಹಳ ಅದ್ಭುತವಾದ ಬಹಳ ದೊಡ್ಡ ಸಾಹಿತ್ಯ. ಆ ಸಾಹಿತ್ಯ ಅನ್ನುವುದಕ್ಕಿಂತನೂ ಸತ್ಯವಾದದ್ದು ಅಂಥೇಳಿ ಅನ್ಕೊಳ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಸಮೇತ ಒಂದು ರಾಮಾಯಣ ಇದೆ, ಪ್ರತಿಯೊಂದು ಮನೆಯಲ್ಲೂ ಸಮೇತ ಒಂದು ಮಹಾಭಾರತ ಇದ್ದೇ ಇರ್ತದೆ. ಇದು 100%. ಆದರೂ ಕೆಲವೊಂದು ಸಲ ನಮ್ಮ ಗಮನಕ್ಕೆ ಬಂದಿರ್ತದೆ, ಕೆಲವೊಂದು ಸಲ ಬರೋದಿಲ್ಲ. ಆದರೆ ಇಲ್ಲಿ ನಾನು ಹೇಳೋದು ಯಾವುದು ಅಂದ್ರೆ, ಮಹಾಭಾರತದ ಪಾತ್ರಗಳವ ನೋಡ್ರಿ, ಅದೆಷ್ಟೋ ಪಾತ್ರಗಳು ಸಮೇತ ನಮ್ಮ ಮನೆಯಲ್ಲಿ ಅಥವಾ ನಾವು ನಮ್ಮ ಸುತ್ತಲೆಲ್ಲ ಆ ಪಾತ್ರಗಳು ನಡೆದಿರ್ತವೆ. ಅದರಲ್ಲಿ ಒಂದು ಪಾತ್ರ ಯಾವುದು ಅಂದ್ರೆ ಗಾಂಧಾರಿಯ ಪಾತ್ರವನ್ನು ನಾವು ನೋಡ್ಬೋದು. ಗಾಂಧಾರಿಯ ಪಾತ್ರದಲ್ಲಿ ಗಂಡನಿಗೆ ಕಣ್ಣು ಇರೋದಿಲ್ಲ, ಜನ್ಮತಃ ಗಂಡ ಕುರುಡನಾಗಿರ್ತಾನೆ, ಅದು ಅವನ ವಂಶದಿಂದನೇ ಬಂದಿರುವಂಥದ್ದು. ಆದ್ರೆ ಗಂಡನಿಗೆ ಕಣ್ಣು ಇಲ್ಲ ಅಂದಾಗ ಗಂಡ ನೋಡಲಾರದಂತಹ ಜಗತ್ತನ್ನು ನಾನು ನೋಡೋದಿಲ್ಲ ಅನ್ನುವಂಥ ಶಪಥವನ್ನು ಮಾಡಿ ಗಾಂಧಾರಿ ಏನು ಮಾಡ್ತಾಳಂದ್ರೆ ಬಟ್ಟೆಯನ್ನು ಕಟ್ಟಿಬಿಡ್ತಾಳೆ ಕಣ್ಣಿಗೆ. ಆದ್ರೆ ಅದೇ ರೀತಿ ಇವತ್ತು ನೋಡ್ರಿ, ಕಣ್ಣು ಇದ್ದೂ ಸಮೇತ ನಾವು ಅದೆಷ್ಟೋ ಸಲ ಗಾಂಧಾರಿಗಳಾಗ್ಬಿಟ್ಟಿವಿ. ಗಾಂಧಾರಿ ಯಾವ ರೀತಿ ಯಾವುದೋ ಒಂದು ಶಪಥ ಉಳಿಸ್ಕೊಳ್ಳೋದಕ್ಕೋ ಅಥವಾ ಏನೋ ಒಂದು ಕಾರಣಕ್ಕೆ, ಅದು ಅವಳ ಅನಿವಾರ್ಯ ಕಾರಣವೂ ಇರ್ಬೋದು, ಅಥವಾ ಅವಳ ಅಭಿಪ್ರಾಯನೂ ಇರ್ಬೋದು, ಅಥವಾ ಅತಿಯಾದ ಒಂದು ಪ್ರೀತಿನೂ ಇರ್ಬೋದು, ಅಥವಾ ಒಂದಿಷ್ಟು ಒಳಗೊಳಗಿನ ಸಂಕಟನೂ ಇರ್ಬೋದು. ಯಾವುದೋ ಒಂದು ಕಾರಣಕ್ಕಾಗಿ ಅವಳು ಒಂದು ವ್ರತವನ್ನು ಇಡೀ ಜೀವನ ಮಾಡಿರ್ತಾಳೆ. ಅದೇ ರೀತಿ ಇವತ್ತು ನಾವು ಏನು ಮಾಡ್ತೀವಿ ಅಂದ್ರೆ, ಇದು ಪ್ರೀತಿ ಪ್ರೇಮ ಅನ್ನುವಂಥದ್ದು ಸಮೇತ ಗಾಂಧಾರಿಗೆ ಬಟ್ಟೆ ಕಟ್ಟಿದಂಗೆ ಅತಿ ಆಗುವಂಥದ್ದು. ಅಂದ್ರೆ ಯಾವಾಗ ನೋಡ್ರಿ, ಅವಳಿಗೊಂದು ಅವಕಾಶ ಇತ್ತು, ಕಣ್ಣು ಒಂದು ವೇಳೆ ತೆರೆದಿಟ್ರೆ ಅವಳ ಮಕ್ಕಳ ಪರಿಸ್ಥಿತಿಯನ್ನು, ಮಕ್ಕಳ ವ್ಯವಹಾರವನ್ನು, ಮಕ್ಕಳ ವ್ಯಕ್ತಿತ್ವವನ್ನು ಅವಳು ಬೆಳೆಸುವಲ್ಲಿ ಬಹಳಷ್ಟು ಸಹಾಯ ಆಗ್ತಿತ್ತು. ಆದ್ರೆ ಅವಳು ಅದು ಮಾಡಲಿಲ್ಲ. ಯಾವುದೋ ಒಂದು ಕಾರಣಕ್ಕಾಗಿ ಕಣ್ಣನ್ನು ಕಟ್ಟಿಬಿಟ್ಟಳು. ಅದೇ ರೀತಿ ನಾವು ಸಮೇತ ಏನು ಮಾಡ್ತೀವಿ ಅಂದ್ರೆ, ಅತಿ ಅನ್ನುವಂಥದ್ದು ಮಾಡ್ತಿರ್ತೀವಿ. ಆ ಅತಿ ಅನ್ನುವಂಥದ್ದು ಯಾವಾಗ ಆಗಿರ್ತದೆ ನೋಡ್ರಿ, ಅದರಲ್ಲಿರುವಂಥ ಎರಡು ಮಗ್ಲುಗಳು ನಮಗೆ ಅರ್ಥ ಆಗೋದಿಲ್ಲ. ಬಹಳ ಸಲ ನಿಮಗೆ ಮತ್ತೊಂದು ಮಾತು ಹೇಳ್ಬೇಕು, ಸದಾಕಾಲ ನಾವು ಸಕಾರಾತ್ಮಕ ವಿಚಾರವನ್ನು ಮಾಡಬೇಕಿದು ಸರಿ ಅದ. ಆದ್ರೆ ಕೆಲವೊಂದು ಸಲ ನಿಮಗೆ ಹೇಳ್ತೀನಿ, ಎರಡು ವಿಚಾರಗಳ ಮಾಡೋ ಶಕ್ತಿ ಇರಬೇಕು. ಯಾವುದೋ ಒಂದು ಕೆಲಸವನ್ನು 100% ಆತ್ಮವಿಶ್ವಾಸದಿಂದ ಮಾಡಬೇಕಿದು ಒಂದನೇ ಪಾಯಿಂಟು. ಆದ್ರೂ ಒಂದು ವೇಳೆ ಮಾಡಿದಾಗ್ನೂ ನಾನು ಫೇಲ್ಯೂರ್ ಆದರೆ ಏನು ಮಾಡಲಿ ಅನ್ನುವಂಥ ಪ್ಲ್ಯಾನು ಸಮೇತ ಇಟ್ಕೊಂಡಿರ್ಬೇಕು. ವ್ಯಕ್ತಿ ಯಾಕೆ ಹತಾಶೆ ಆಗ್ತಾನೆ, ಯಾಕೆ ನಿರಾಶೆ ಆಗ್ತಾನೆ, ಯಾಕೆ ಕುಸಿದು ಬೀಳ್ತಾನಂದ್ರೆ ಎರಡನೇ ಪ್ಲ್ಯಾನ್ ಇರ್ತದೆ ನೋಡ್ರಿ. ಪ್ಲ್ಯಾನ್ ಬಿ ಅನ್ನುವಂಥದ್ದು ಅವನ ಹತ್ರ ಕ್ರಿಯೇಟ್ ಆಗಿರುವುದಿಲ್ಲ, ಅಥವಾ ಪ್ಲ್ಯಾನ್ ಬಿಗೆ ಅವನ ಹತ್ರ ಧೈರ್ಯ ಇರುವುದಿಲ್ಲ. ನಾನು ಗೆಲ್ಲಬೇಕು ಅಥವಾ ಗೆಲ್ತೀನಿ ಅನ್ನುವಂಥ ಧೈರ್ಯದಿಂದ ಮುನ್ನುಗ್ಗಿರ್ತಾನೆ ವ್ಯಕ್ತಿ. ಯಾವುದೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಹೋಗಿರ್ತಾನೆ, ಮತ್ತೊಂದು ಯಾವುದೋ ಏನೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತಾನೆ ಧೈರ್ಯ ಮಾಡಿ. ಆದರೆ ಯಾವಾಗ ಅದು ಆಗೋದಿಲ್ಲ ನೋಡ್ರಿ, ಆಗೋದಿಲ್ಲ ಅಂದಾಗೂ ಸಮೇತ ಒಂದು ಪ್ಲ್ಯಾನ್ ನಮ್ಮ ಹತ್ರ ಇಟ್ಕೋಬೇಕು ಯಾವಾಗಲೂ. ಹಿಂಗೆ ಹೇಳ್ತೀನಿ, ಅದಕ್ಕೂ ಸಮೇತ ನಾವು ಎಡವಟ್ಟು ಮಾಡ್ಕೊಂಡಿರ್ತೀವಿ. ಜೀವನದಲ್ಲಿ ಬದುಕಿನ ಸಂಘರ್ಷ ಅದ. ನಿನ್ನೆ ಹೇಳ್ತಾ ಇದ್ದ, ನಮ್ಮ ಆಪ್ತರು, ನಮ್ಮ ಆತ್ಮೀಯರೇ ನಮ್ಗೆ ಯಾಕೆ ವೈರಿಗಳಾಗ್ತಾರಂದ್ರೆ, ನಾವು ಎಲ್ಲೋ ಒಂದು ಕಡೆ ಏನಾಗ್ತಾ ಇದ್ದೀವಿ ಅಂದ್ರೆ ಗಾಂಧಾರಿಗಳಾಗಿ. ಬಹಳ ಸಲ ನಿಮ್ಗೆ ಹೇಳ್ತೀನಿ, ಸಾಕಷ್ಟು ಆತ್ಮೀಯರು ಆಪ್ತರು ಎಲ್ಲರೂ ಹೇಳ್ತಾರೆ, ಆ ವ್ಯಕ್ತಿ ಸರಿ ಇಲ್ಲ, ಈ ಹುಡುಗ ಹುಡುಗಿಯರೆಲ್ಲ ಮಾಡ್ಕೊಳ್ಳೋಂಥ ಸಮಸ್ಯೆ ನೋಡ್ರಿ. ಎಲ್ಲರೂ ಹೇಳ್ತಿರ್ತಾರೆ, ಫ್ರೆಂಡ್ಸ್ ಸರ್ಕಲ್ನಲ್ಲೂ ಹೇಳ್ತಾರೆ ಹುಡುಗ ಸರಿ ಇಲ್ಲ ಅಂತೇಳಿ. ಮತ್ತೆ ಯಾರು ಹೇಳ್ತಾರೆ ಹುಡುಗಿ ಸರಿ ಇಲ್ಲಪ್ಪ, ನೀನು ಮಾಡ್ಕೊಳ್ಬೇಡ, ಆಯಿತು ಬಿಟ್ಟು ಹಾಕು ಅಂತ ಎಷ್ಟು ಹೇಳಿದ್ರು ಅವ್ರು ಇಬ್ರು ಕೇಳೋದಿಲ್ಲ. ಇಬ್ರು ಏನಾಗಿರ್ತಾರೆ ಅಂದ್ರೆ ಗಾಂಧಾರಿಗಳ ಆದಂಗೆ ಆಗಿರ್ತಾರೆ, ಗಾಂಧಾರಿಗಳಾದಂಗೆ ಆಗ್ಬಿಡ್ತಾರೆ.
ಇಬ್ಬರು ಆ ವ್ಯವಸ್ಥೆಯಲ್ಲಿ ಸರಿ ಯಾವುದು ಮತ್ತು ತಪ್ಪು ಯಾವುದು ಎರಡೂ ಸಮೇತ ಅವರಿಬ್ಬರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಾವು ಎಲ್ಲಾದರೂ ಈ ರೀತಿಯ ವರ್ತನೆಯನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸಲ ವಿಮರ್ಶೆಯನ್ನು ಮಾಡಿಕೊಳ್ಳೋಣ. ಬಹುಶಃ ಆ ರೀತಿ ವರ್ತನೆ ಮಾಡ್ತಾ ಇವತ್ತು ಫ್ಯಾಕ್ಟು ಸಮೇತ ಇದೆ. ನೀವು ನೋಡ್ರಿ, ನಮ್ಮ ಮಕ್ಕಳು ಭಾಳ ಹಂಗೆ ಹೊಚ್ಚ ಮಾಡ್ತಾ ಇದ್ದೇವೆ, ಅಥವಾ ಗಲಾಟೆ ಮಾಡ್ಲತ್ತವ, ಅಥವಾ ಯಾರಿಗೋ ಬೈದವ, ಅಥವಾ ಯಾರಿಗೋ ಏನೋ ಒಂದು ಮಾಡಿ ಮನೆಗೆ ಬಂದಿರ್ತಾವೆ ನೋಡ್ರಿ. ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದ್ರೆ ಗಾಂಧಾರಿ ಥರ ನಮ್ಮ ಮಕ್ಕಳ ಪರವಾಗಿ ನಿಂತಿರ್ತೀವಿ. ಭಾಳ ಸಲ ನಮ್ಮ ಮಕ್ಕಳದು ತಪ್ಪಿದ್ದಿರ್ತದೆ, ನಿಮ್ಗೆ ಹೇಳ್ತೀನಿ, ಭಾಳ ಸಲ. ಆದ್ರೂ ನಾವೇನು ಮಾಡ್ತೀವಿ ಅಂದ್ರೆ ಮಕ್ಕಳ ಪರವಾಗಿ ಒಂದು ಸಲ ನಾವು ನಿಂತೀವಿ ಅಂದ್ರೆ ನಮ್ಮ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬಂದಿರ್ತದೆ. ಏನು ಅಂದ್ರೆ ನಾನು ಏನು ಮಾಡಿದ್ರು ನಮ್ಮ ತಾಯಿ ನನ್ನ ಜೊತೆಗೆ ನಿಲ್ತಾಳೆ, ಅಥವಾ ನನ್ನ ತಂದೆ ನನ್ನ ಜೊತೆಗೆ ಇದ್ದಿರ್ತಾರೆ ಅಂತ ಹೇಳಿ ಆ ಮಗು ಏನು ಮಾಡ್ತದೆ ಅಂದ್ರೆ ಬರ್ತಾ 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 ಅದಕ್ಕೆ ಮನಸ್ಸಿನೊಳಗೆ ಏನು ಬರ್ತದೆ ಅದೇ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತದೆ. ಸರಿ ತಪ್ಪುಗಳು ಗೊತ್ತಾಗೋದಿಲ್ಲ. ಅದಕ್ಕೆ ಒಂದೇ ಗೊತ್ತಾಗ್ತದೆ, ಏನು ಅಂದ್ರೆ ನಾನು ಏನೇ ಮಾಡಿದ್ರು ಸಮೇತ ನನಗೆ ಬೆಂಬಲವಾಗಿ ನನ್ನ ಪೇರೆಂಟ್ಸ್ ನಿಲ್ತಾರ ಅನ್ನುವಂಥದ್ದು ಇದ್ದಿರ್ತದೆ. ಹಾಗೆ ಅವ್ನು ದೊಡ್ಡವ್ರನ್ನ ಆಗ್ತಾ 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 ಮನಸ್ಸಿಗೆ ಬಂದಂಗೆ ಮಾಡ್ತಾ ಮಾಡ್ತಾ ಯಾವುದೋ ಒಂದು ದಾರಿಯನ್ನು ವಿರುದ್ಧವಾಗಿಯೂ ತುಳಿಯುವಂಥ ಚಾನ್ಸಸ್ಸು ಜಾಸ್ತಿ ಇದ್ದಿರ್ತವೆ. ಹಾಗಾಗಿಯೂ ಸಮೇತ ಏನಾಗಿರ್ತದೆ ಅಂದ್ರೆ ನಮ್ದು ಆಪ್ತರು ಆತ್ಮೀಯರೆಲ್ಲ ಗಡ್ಬಿಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ತಂದೆ ತಾಯಿಗೂ ಸಮೇತ ಮಕ್ಕಳು ಹಾಳಾಗ್ಲಿ ಅಂತ ಇರೋದಿಲ್ಲ, ಅಥವಾ ಆ ಉದ್ದೇಶನೂ ಇರೋದಿಲ್ಲ. ಆದರೂ ಎಲ್ಲೋ ಒಂದು ಕಡೆ ಅತಿಯಾದಂತಹ ಪ್ರೀತಿ, ಅತಿಯಾದಂತಹ ವಾತ್ಸಲ್ಯ, ಅತಿಯಾದಂತಹ ಮಮತೆ ಇದೆ. ಅದೆಷ್ಟೋ ಸಲ ನಾವು ಬೇರೆ ಬೇರೆ ಮನೆಗೆ ಯಾವಾಗಾದರೂ ಫೋನ್ ಮಾಡ್ತೀವಿ, ಗಂಟೆ 10 ಆಗಿರ್ತದೆ, ಇನ್ನು ಅವ್ರ ಮಕ್ಕಳು ಹಾಸಿಗೆ ಒಳಗೆ ಮಲಗಿರ್ತಾರೆ. ಇದು ಯಾವ ಸಂಸ್ಕಾರ? ಯೋಚನೆ ಮಾಡ್ರಿ. ಸಂಸ್ಕಾರಗಳು ಬದಲಾಗಬೇಕು. ಹೌದು, ಲಾಕ್ಡೌನ್ ಇದೆ, ಏನು ಹೊರಗೆ ಹೋಗೋದಿಲ್ಲ, ಕೆಲಸ ಮಾಡೋದಾಗೋದಿಲ್ಲ, ಅದು ಯಾವುದು ಇಲ್ಲ ಅಂದರೂ ತನ್ನ ಸಲುವಾಗಿ ತಾನ್ರ ಏನಾದರೂ ಟೈಮ್ ಕೊಡ್ಬೋದಲ್ಲ, ಸ್ವಲ್ಪ ಬೇಗ ಎದ್ದು. ಆದ್ರೆ ತಾಯಿ ಎದ್ದು ಏನು ಮಾಡ್ತಾಳೆ, ಮನೆಯದೆಲ್ಲ ಕೆಲಸ ಮಾಡಿರ್ತಾಳೆ, ಉಳಿದವರೆಲ್ಲರೂ ಹಾಸಿಗೆ ಒಳಗೆ ಹಾಗೆ ಬಿದ್ದಿರ್ತಾರೆ. ಅದು ಎಷ್ಟು 10 ಗಂಟೆ 11 ಗಂಟೆ ಆಗಿರ್ತದೆ. ನಿಮ್ಗೆ ಹೇಳ್ತೀನಿ, 12 ಗಂಟೆ ಟೈಮಿನೊಳಗೆ ಎದ್ದು ಬೆಟ್ಟಿ ಕುಡಿಯೋರು ನಮ್ಮ ಸುತ್ತ ಇದ್ದಾರೆ. ಅಂದರೆ ಯಾವ ಸಂಸ್ಕಾರ ಮತ್ತು ಯಾವ ಸಂಸ್ಕೃತಿಯನ್ನು ನಾವು ಬೆಳೆಸ್ತಾ ಇದ್ದೀವಿ ಅನ್ನುವಂಥದ್ದು ನಾವು ಒಂದ್ಸಲ ಯೋಚನೆ ಮಾಡಬೇಕು. ಹಾಗಾಗಿ ಯಾವುದ್ರ ಮೇಲೂ ಒಂದಿಷ್ಟು ಕಂಟ್ರೋಲ್ ಇರಬೇಕು. ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅಲ್ಲೊಂದಿಷ್ಟು ನಮ್ಮ ನಿಗಾ ಇರಲಿಲ್ಲ ಅಂತ ತಿಳ್ಕೊರು. ಆಮೇಲೆ 2 ಮಗ್ಗಲಲ್ಲಿ ಯೋಚನೆ ಮಾಡಬೇಕು. ಇನ್ನೊಂದು ಹೇಳ್ತೀನಿ, ನಮ್ಮ ಪೇರೆಂಟ್ಸ್ ಆಗುವಂಥದ್ದು ಸ್ವಲ್ಪ ತೊಂದರೆ ಯಾವುದು ಅಂದ್ರೆ, ಮಕ್ಕಳ ಮೇಲೆ 100% ನಂಬಿಕೆ ಮಾಡಿರ್ತಾರೆ ಅವ್ರು. 100% ಮಾಡ್ತಾರೆ. ಈಗ ನನ್ನ ಮಗ ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಮಗಳು ಹಂಗಿರೋ ಸಾಧ್ಯನೇ ಇಲ್ಲ, ಜಗತ್ತು ದುನಿಯಾ ಏನ್ಯಾಕಂಬಲ್ಲ, ನನ್ನ ಮಗಳು ಹಂಗಿಲ್ಲ ಅಂಥೇಳಿ ಯೋಚನೆ ಮಾಡ್ತಾರೆ. ಆಮೇಲೆ ಏನಾಗಿರ್ತದೆ ಅಂದ್ರೆ ಏನೋ ಎಡವಟ್ಟಾಗಿರ್ತದೆ ನೋಡ್ರಿ, ಅವಾಗ ಆ ನಂತರ ಪಶ್ಚಾತ್ತಾಪ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಎಷ್ಟೋ ಸಲ ಯಾರು ಹೇಳೋದಕ್ಕೆ ಬಂದಿರ್ತಾರೆ, ಸಮಜಾಯಿಸೋಕೆ ಬಂದಿರ್ತಾರೆ, ನಾವು ಅಲ್ಲಿ ನೋಡೀವಿ ಇಲ್ಲಿ ನೋಡೀವಿ ಹಿಂಗೆಲ್ಲ ನೋಡೀವಂತ ಏನು ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಒಂದೇ ಮಾತು ಹೇಳ್ತಾರೆ, ನನ್ನ ಮಗಳು ಹಂಗಿಲ್ಲ, ನನ್ನ ಮಗ ಹಂಗಿಲ್ಲ ಅಂತ. ಇದೆಲ್ಲ ಗಾಂಧಾರಿಯರ ಲಕ್ಷಣ. ಹಾಗಾಗಿ ಒಂದಿಷ್ಟು ಬದಲಾವಣೆ ಆಗಬೇಕು. ಇವತ್ತಿನ ಸಂದರ್ಭ ಏನದ ನೋಡ್ರಿ, ಪ್ರಸ್ತುತ ಸಂದರ್ಭ ಏನಾಗಲ್ಲ ಅಂತ ಏನಿಲ್ಲ, ಏನೆಲ್ಲನೂ ಆಗ್ಬೋದು, ಅದು ನಮಗೆ ಗೊತ್ತು ಇರಲಿಕ್ಕಿಲ್ಲ, ಹಾಗೂ ಸಮೇತ ಆಗಿರ್ತದೆ. ಹಾಗಾಗಿ 2 ಸರಿ ದೃಷ್ಟಿಕೋನ ಇಟ್ಕೊಂಡ್ರೆ ಅದ್ರ ವಿರುದ್ಧನೂ ಒಂದು ದೃಷ್ಟಿಕೋನ ಇಟ್ಕೊಳ್ಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ. ಜೊತೆಗೆ ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ, 2 ಪದಗಳ ನಡುವಿನ ವ್ಯತ್ಯಾಸ ನಮ್ಮ ಯುವ ಜನಾಂಗಕ್ಕೆ ಗೊತ್ತಾಗೋದಿಲ್ಲ. 2 ಪದಗಳು, 2 ಯಾವುದಂದ್ರೂ ಒಂದು ಆಕರ್ಷಣೆ ಅನ್ನುವಂಥದ್ದು, ಇನ್ನೂ ಒಂದು ಪ್ರೀತಿ ಅನ್ನುವಂಥದ್ದು. ಇಲ್ಲ ಅವ್ರಿಗೆ ಆಗೋ ಎಡವಟ್ಟು ಯಾವುದು ಅಂದ್ರೆ, ಸಾಕಷ್ಟು ಸಲ 90% ಏನು ಯುವಕರು ಇದ್ದಿರ್ತಾರೆ ನೋಡ್ರಿ, ಅವ್ರ ಆಕರ್ಷಣೆಯನ್ನೇ ಪ್ರೀತಿ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಇದು ತಪ್ಪು ತಿಳುವಳಿಕೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗಿರ್ತಾರೆ. ಅಲ್ಲಿರುವಂಥ ಹಣಕ್ಕೋ ಅಥವಾ ಆಸ್ತಿಗೋ ಅಥವಾ ನೋಡೋದಕ್ಕೆ ಚೆನ್ನಾಗಿದ್ದ ಅನ್ನುವಂಥ ಸೌಂದರ್ಯಕ್ಕೋ ಮತ್ತು ಯಾವುದಕ್ಕೋ ಒಂದಿಷ್ಟು ಸೋಷಲ್ ಏನೋ ಮಾಡ್ತಿರ್ತಾರೆ, ಹೊಸತನ ಅದ ಅವ್ರ ಹತ್ರ, ಅಥವಾ ಫ್ರೆಂಡ್ಸ್ ಸರ್ಕಲ್ ಭಾಳ ದೊಡ್ಡದ, ಅವ್ರ ಪೇರೆಂಟ್ಸ್ ಬಹಳಷ್ಟು ದೊಡ್ಡ ಜಾಬ್ದೊಳಗಿದ್ದಾರೆ, ಅದು ಇದು ಏನೇನೋ ಅಂದ್ಕೊಂಡು ಅವ್ರು ಏನು ಮಾಡ್ತಾರಂದ್ರೆ ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗ್ತಾರೆ. ಆಕರ್ಷಣೆಯನ್ನೇ ತಪ್ಪಾಗಿ ಕಲ್ಪನೆ ಮಾಡ್ಕೊಂಡು ಏನು ಅನ್ಕೋತಾರಂದ್ರೆ ಪ್ರೀತಿ ಅನ್ಕೋತಾರೆ. ಆದ್ರೆ ನಿಮ್ಗೆ ಯಾವತ್ತೂ ಹೇಳ್ತೀನಿ, ಯಾವ್ದು ಆಕರ್ಷಣೆ ಇರ್ತದೆ ನೋಡ್ರಿ, ಅದು ಬಹಳ ಕಡಿಮೆ ಅವಧಿಯಲ್ಲಿ ಹೋಗ್ಬಿಡ್ತದೆ. ಅದು ಆಕರ್ಷಣೆ ಯಾವತ್ತೂ ಶಾಶ್ವತ ಇರೋದಿಲ್ಲ. ನಿಮ್ಗೆ ಹೇಳ್ತೀನಿ, ಭಾಳ ಸಲ ನೀವು ಬೇಕಾದ್ರೂ ಯೋಚನೆ ಮಾಡ್ರಿ. ಮದುವೆಗಿಂತ ಮುಂಚೆ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗಿರ್ತಾನೆ ನೋಡ್ರಿ ಹುಡುಗ, ಅವ್ಳು ಭಾಳ ಚಂದ ಕಂಡಿರ್ತಾಳೆ. ಆದ್ರೆ ಆ ಮೊದಲ ದೃಷ್ಟಿ ಏನು ಚಂದ ಕಂಡಿರ್ತಾಳೆ ನೋಡ್ರಿ, ಇಡೀ ಜೀವನ ಅದೇ ದೃಷ್ಟಿಕೋನ ಇರೋದಿಲ್ಲ ಹುಡುಗಿದು ಸಮೇತ ಇರೋದಿಲ್ಲ. ಆಮೇಲೆ ಇಷ್ಟು ಏನಾಗ್ತದಂದ್ರೆ ಅದು ಕಡಿಮೆ ಆಗ್ತಾ ಬರ್ತದೆ, ಅಥವಾ ಅದು ಕಾಮನ್ ಆಗಿಬಿಡ್ತದೆ, ಅಷ್ಟೊಂದು ಕೇರ್ ಮಾಡೋದಿಲ್ಲ. ಹಾಗಾಗಿ ಆಕರ್ಷಣೆಗೂ ಮತ್ತು ಪ್ರೀತಿಗೂ ಬಹಳಷ್ಟು ವ್ಯತ್ಯಾಸ ಅದ. ಹಾಗಾಗಿ ಒಂದು ಯೋಚನೆ ಮಾಡಬೇಕು ನಾವು. ಇವತ್ತೇನಾದರೂ ನೀವು ಹುಡುಗರು ಯುವಕರು ನೋಡ್ತಾ ಇದ್ರೆ ಯೋಚನೆ ಮಾಡ್ರಿ, ನಿಮ್ಮದು ಆಕರ್ಷಣೆ ಅದನ್ನ ಅಥವಾ ಅದಕ್ಕೆ ವಿರುದ್ಧವಾಗಿರುವಂಥ ಅಥವಾ ಅದಕ್ಕೆ ಸಮ ಇಲ್ಲದಂತಹ ಮತ್ತೊಂದು ಪ್ರೀತಿ ಇದೆನಂತ. ಪ್ರೀತಿಯಲ್ಲಿ ಯಾವತ್ತೂ ಸಮೇತ ಆಕರ್ಷಣೆ ಇರೋದಿಲ್ಲ. ನಿಮ್ಗೆ ಹೇಳ್ತೀನಿ, ಪ್ರೀತಿ ಯಾವತ್ತೂ ಕುಂದು ಕೊರತೆಗಳನ್ನು ಹುಡ್ಕೋದಿಲ್ಲ. ಪ್ರೀತಿ ಯಾವಾಗಲೂ ಹೊಂದಾಣಿಕೆ ಬಯಸ್ತದೆ.
ಅಲ್ಲಿ ಎಷ್ಟೇ ಕುಂದುಕೊರತೆ ಇದ್ರೂ ಸಮೇತ ಆ ವಸ್ತು ಬೇಕು, ಆ ಜೀವ ಬೇಕು, ಅದು ನನಗೆ ಬೇಕು ಅಂದಾಗ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ತಯಾರಾಗಿರ್ತದೆ. ಹಾಗಾಗಿಯೂ ಸಮೇತ ನಾವು ಅರ್ಥ ಮಾಡ್ಕೊಳ್ಳುವಲ್ಲಿ ವ್ಯತ್ಯಾಸ ಆಗುವಂಥ ಸಂಭವಗಳು ಜಾಸ್ತಿ ಇದ್ದಿರ್ತಾವೆ. ಹಾಗಾಗಿ ಇವೆರಡೂ ವ್ಯತ್ಯಾಸ ದಯವಿಟ್ಟು ಅರ್ಥ ಮಾಡಿಕೊಡ್ರಿ. ಇನ್ನೂ ಒಂದು ಏನಾಗಿರ್ತದೆ ಅಂದ್ರೆ ಭಯ. ಒಂದು ಯಾಕೆ ಗೊತ್ತಿಲ್ಲ, ಮನುಷ್ಯಂದು ಸ್ವಭಾವ, ನಾವು ಯಾವುದನ್ನು ಅತಿಯಾಗಿ ಪ್ರೀತಿಸ್ತಾ ಇರ್ತೀವಿ ನೋಡ್ರಿ, ಅದನ್ನು ಕಳ್ಕೊಳ್ತೀವಿ ಅನ್ನುವಂಥ ಒಂದು ಭಯ ಇದ್ದಿರ್ತದೆ. ಎಲ್ಲರಿಗೂ ಇದ್ದಿರ್ತದೆ, ನಿಮ್ಗಂತೇನಿಲ್ಲ. ನಿಮ್ಗೆ ಬೇಕಾದ್ರೆ ಯೋಚನೆ ಮಾಡ್ರಿ. ಆ ಭಯದ ಕಾರಣಕ್ಕಾಗಿಯೂ ವ್ಯಕ್ತಿ ಏನು ಮಾಡ್ತಾನಂದ್ರು ಅತಿ ಸ್ವಾರ್ಥಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಭಯ ಇರ್ತದೆ. ಭಾಳ ಸಲ ಏನಾಗಿರ್ತದೆ ಅಂತಂದ್ರೆ ಇವ್ರು ಇಷ್ಟು ಯಾಕೆ ಸ್ವಾರ್ಥಿಯರ, ಹಿಂಗೆ ಯಾಕೆ ಯೋಚನೆ ಮಾಡ್ತಾರ ಅಂತ ಹೇಳಿ ನಮಗನ್ಸಿರ್ತದೆ. ಅದ್ರ ಹಿಂದೆ ಇರುವಂಥ ಮೂಲ ಕಾರಣ ಯಾವುದು ಅಂದ್ರೆ ಒಂದು ಭಯ, ಒಂದು ಆತಂಕ. ಭಯ ಅನ್ನೋದಕ್ಕಿಂತ ಒಂದು ಆತಂಕ ಅವ್ರ ಹತ್ರ ಮನೆ ಮಾಡಿರ್ತದೆ. ಮತ್ತೊಂದು ಏನಂದ್ರೆ ಅದೇ ಸೇಮ್ ಸಿಚುವೇಶನ್ದು ಯಾರೋ ಒಬ್ರು ಫ್ರೆಂಡ್ಸಿಗೆ ಏನೋ ಆಗಿರ್ತದೆ, ಎಡವಟ್ಟ ಆಗಿರ್ತದೆ, ಅದು ನನ್ನ ಜೀವನದೊಳಗೆ ಆಗ್ತದೇನೋ ಅನ್ನುವಂಥ ಒಂದು ಭಯದ ಕಾರಣಕ್ಕಾಗಿ ಬಹಳಷ್ಟು ಆತಂಕಕ್ಕೆ ಒಳಗಾಗ್ತಾರೋ. ಯಾವಾಗ ಆತಂಕಕ್ಕೆ ಒಳಗಾಗ್ತಾರೆ ನೋಡ್ರಿ, ಒಳಗೊಳಗೆ ಅವ್ರದ್ದು ಏನಾಗ್ತದೆ ಅಂದ್ರೆ ಮಾನಸಿಕ ಸ್ಥಿತಿ ಪೂರ್ತಿ ನೆಗೆಟಿವ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತದೆ, ಪಾಸಿಟಿವ್ ಆಗೋದಿಲ್ಲ. ಅವ್ರು ಯಾವಾಗ ಭಯ ಆತಂಕ ಬರ್ತದೆ, ಸ್ವಾರ್ಥ ಬಂದಿರ್ತದೆ ನೋಡ್ರಿ, ಅಲ್ಲಿ ಎಲ್ಲನೂ ಸಮೇತ ಒಂದಿಷ್ಟು ವ್ಯತ್ಯಾಸ ಆಗುವಂಥದ್ದನ್ನು ನೋಡ್ತೀವಿ. ಹಾಗಾಗಿ ದಯವಿಟ್ಟು ಯಾವುದೇ ಒಂದು ಸಂಬಂಧ ಇದೆ ನೋಡ್ರಿ, ಯಾವುದೇ ಇರ್ಬೋದು, ಅದು ಭಯದಿಂದ ಅದನ್ನು ಜೋಡಿಸಿ ಇಡ್ತೀನಿ ಅಂದ್ರೂ ಅದು ಸಾಧ್ಯ ಇಲ್ಲ. ಭಯದಿಂದ ಜೋಡಿಸ್ಬೇಡ್ರಿ ಯಾವತ್ತೂ ಸಮೇತ, ಫ್ರೀ ಆಗಿಬಿಡ್ರಿ. ಈಗ ನೋಡು, ಒಂದು ಹಕ್ಕಿ ಇದೆ, ಆ ಹಕ್ಕಿಗೆ ನಾವು ಭಾಳ ಗಟ್ಟಿಯಾಗಿ ಹಿಡ್ಕೊಂಡೀನಿ ಅಂತ ತಿಳ್ಕೊರಿ, ಆ ಹಕ್ಕಿ ಏನು ಮಾಡ್ತದಂದ್ರೆ ಚಡ್ಪಿಡಿಸಿ ಸತ್ತು ಹೋಗ್ತದೆ. ಹಂಗಂತ ಹಕ್ಕಿ ಸಂಪೂರ್ಣ ಬಿಟ್ರಿ ಅದು ಏನು ಮಾಡ್ತದಂದ್ರೆ ಹಾರಿ ಹೋಗ್ತದೆ. ಆದ್ರೆ ಆ ಹಕ್ಕಿನ ಹೆಂಗೆ ಹಿಡಿಬೇಕು ಅಂದ್ರೆ ಅದಕ್ಕೂ ಸುರಕ್ಷಿತವಾಗಿಯೂ ಇರಬೇಕು, ಅದು ಪ್ರೀತಿಯಿಂದನೂ ಇರಬೇಕು, ನಮಗೆ ಬಿಟ್ಟು ಹೋಗಬಾರ್ದು. ಆ ರೀತಿ ಇಡುವ ಪ್ರಯತ್ನ ಮಾಡಬೇಕು. ಅದಕ್ಕೆ ನೀವು ಹಕ್ಕಿಗಳನ್ನು ಸಾಕುವವರಿಗೆ ನೋಡ್ರಿ, ಬೇಕಾದ್ರು ನಮ್ಮಲ್ಲಿ ರಿಯಾಜ್ ಪಾಷಾ ಅಂತೇಳಿ ಒಬ್ರು ಇದ್ದಾರೆ, ಹಕ್ಕಿಗಳನ್ನು ಭಾಳಷ್ಟು ಅದ್ರ ಮೇಲೆ ಏನೋ ಅಧ್ಯಯನನೂ ಮಾಡ್ತಾರೆ. ಆ ಹಿಡಿಯುವಂಥ ಏನಿರ್ತದೆ ನೋಡ್ರಿ, ಪ್ರೀತಿಯಿಂದ ಹಕ್ಕಿಗೆ ಹಿಡಿಯೋದೇ ಬೇರೆ, ಅದನ್ನು ಹಿಡಿಲೇಬೇಕು ಅಂತೇಳಿ ಹಿಡಿಯೋದೇ ಬೇರೆ. ಎರಡೂ ಸಮೇತ ನಮ್ಮ ಕೈಯೊಳಗೆ ಆಗ್ತಾ ಇರುವಂಥದ್ದು. ಅದೇ ರೀತಿ ಇವತ್ತು ನಾವು ಏನಾದರೂ ನಮ್ಮನ್ನು ಪ್ರೀತಿಸುವವರಿಗಾಗಿ ಅಥವಾ ನಾವು ಪ್ರೀತಿಸುವವರು ಅಥವಾ ನಾವೇ ಅದಕ್ಕೆ ಒಳಗಾದವ್ರು ಇದ್ದಾರೆ, ನಾವು ಯಾವ ರೀತಿ ಅದನ್ನು ಗಟ್ಟಿಯಾಗಿ ಹಿಡಿತಾ ಇದ್ದೀವಿ ಅಂತ. ಭಾಳ ಬಿಗಿಯಾಗಿ ಹಿಡಿದಿರುವಂಥ ಯಾವ ಸಂಬಂಧಗಳು ಸಮೇತ ಕೊನೆಗೆ ಹೋಗೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೆ ಪ್ರತಿಯೊಬ್ಬರಿಗೂ ಸಮೇತ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಅಂತಿದೆ. ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಗ ನಾವು ಏನೇ ಮಾಡಿದ್ರೂ ಸಮೇತ ಕಳ್ಕೊಳ್ಳೋದೇ ಹೆಚ್ಚಾಗಿರ್ತದೆ ಪಡೆದುಕೊಳ್ಳೋದಕ್ಕಿಂತ. ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಯ್ಯೋ ಹಂಗಾಯ್ತು ಹಿಂಗಾಯ್ತು. ಮೊದಲು ಗೊತ್ತಾಗೋದಿಲ್ಲ. ಅದಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿಲ್ಲ. ಮತ್ತೊಂದು ಕಡೆ ಹೇಳ್ತೀನಿ, ನಮ್ಗೆ ಎಲ್ಲ ತಪ್ಪುಗಳನ್ನು ನಾವು ಮಾಡೇ ತಿಳ್ಕೊಬೇಕಂತ ಏನಿಲ್ಲ. ಅಷ್ಟು ದೊಡ್ಡದು ನಮಗೆ ಆಯುಷ್ಯ ಇಲ್ಲ. ಯೋಚನೆ ಮಾಡ್ರಿ ಬೇಕಾದ್ರೆ. ಎಲ್ಲಾನು A to Z ಎಲ್ಲ ಒಂದೊಂದು ತಪ್ಪು ಮಾಡ್ತಾ ಹೋಗ್ತೀನಿ, ಅವೆಲ್ಲ ತಿಳುವಳಿಕೆ ಬರ್ತಾವ, ಜ್ಞಾನ ಬರ್ತದೆ, ನನಗೆ ಭಾಳಷ್ಟು ಅನುಭವ ಬರ್ತದೆ. ಅಷ್ಟು ಆಯುಷ್ಯ ದೊಡ್ಡದಲ್ಲ ನಮ್ಮದು. 90% ತಪ್ಪುಗಳನ್ನು ಇನ್ನೊಬ್ಬರಿಂದ ನೋಡಿ ಏನು ಮಾಡಬೇಕು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೋ ಒಂದು ಕೆಲಸವನ್ನು ಮಾಡಿ ಯಾರೋ ಒಬ್ಬರು ಎಡವಟ್ಟು ಮಾಡ್ಕೊಂಡಿದ್ದಾರೆ, ಅಥವಾ ಯಾವುದೋ ಒಂದು ದಾರಿ ತುಳಿಯೋದಕ್ಕೆ ಹೋಗಿ ಮುಳ್ಳು ಚುಚ್ಕೊಂಡು ವಾಪಸ್ ಬಂದಾರಂದ್ರೆ ಆ ದಾರಿ ಒಳಗೆ ಮುಳ್ಳವ ಅಂತ ಅರ್ಥ. ಆ ಮುಳ್ಳನ್ನು ನಾನು ಸಮರ್ಥವಾಗಿ ಎದುರಿಸ್ತೀನಿ, ಅದನ್ನು ಆ ಚುಚ್ಚಿರುವಂಥ ಮುಳ್ಳನ್ನು ಕಿತ್ತು ಮತ್ತೆ ನಡಿತೀನಿ ಅನ್ನೋದಕ್ಕಿಂತನೂ ಮತ್ತೆ ಯಾರೋ ಮುಳ್ಳೇ ಇಲ್ಲದಂತಹ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಆ ದಾರಿಯತ್ತ ನಾವು ಹೋಗೋ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಏನು ಬರ್ತದೆ ನೋಡ್ರಿ ಅದೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮಗಾಗೋ ಇವತ್ತಿನ ಸಮಸ್ಯೆ ಯಾವುದು ಅಂದ್ರೆ ನಾವು ಇನ್ನೊಬ್ರದ್ದು ಕೇಳೋದಿಲ್ಲ ಅಥವಾ ಇನ್ನೊಬ್ರಿಗೆ ಬೆಲೆ ಕೊಡೋದಿಲ್ಲ. ಯಾಕೆ ಬೆಲೆ ಕೊಡೋದಿಲ್ಲ ಅಂದ್ರೆ ಎಲ್ಲಕ್ಕಿಂತಲೂ ನಾವು ಭಾಳಷ್ಟು ಶಾಣ ಇದ್ದೇವಂತ ನಾವು ಅನ್ಕೋತೀವಿ, ಆದ್ರೆ ಆ ಶಾಣತನ ಏನು ಕೆಲಸಕ್ಕೆ ಬರೋದಿಲ್ಲ. ಹಾಗಾಗಿ ಮನುಷ್ಯ ಬಹಳಷ್ಟು ಸಲ ಅನುಭವಿಗಳ ಮಾತನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಸ್ವಯಂ ತಾನು ಜಾರಿ ಬಿದ್ದಾಗ ಮಾತ್ರ ಅದು ಪೆಟ್ಟು ಹತ್ತಿರ್ತದೆ ನೋಡ್ರಿ, ಆವಾಗ ಗೊತ್ತಾಗಿರ್ತದೆ. ಆವಾಗ ನೆನಪು ಬರ್ತದೆ, ನಮ್ಮ ತಾಯಿ ಹಿಂಗೆ ಹೇಳಿದ್ರು, ನಮ್ಮ ತಂದೆ ಎಷ್ಟು ಹೇಳಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನಾನು ಕೇಳಲಿಲ್ಲ ಅನ್ನುವಂಥ ಪಶ್ಚಾತ್ತಾಪದ ಮಾತಾಡೋರು ಅದು ಎಷ್ಟೋ ಜನ ನಮ್ಮ ಸುತ್ತ ಸಿಗ್ತಾರೆ. ಬೇಕಾದ್ರೂ ನೋಡ್ರಿ ನೀವು. ಆವಾಗ ಪಶ್ಚಾತ್ತಾಪ ಪಡೋದಕ್ಕಿಂತ ಯಾವಾಗ ಆ ದಾರಿಗೆ ಹೋಗಿರ್ತೀವಿ ನೋಡ್ರಿ, ಒಂದಿಷ್ಟು ಅದ್ರದ್ದು ಎಹಸಾಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತದೆ, ಒಂದಿಷ್ಟು ಏನೋ ಒಂದು ರೀತಿ ವಿಭಿನ್ನ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಯಾವಾಗೋ ಒಂದ್ಸಲ ನಮ್ಗೆ ಅನುಮಾನ ಬಂತು, ಯಾಕೋ ವ್ಯಕ್ತಿ ಸರಿ ಇಲ್ಲ ಅಂದ ತಕ್ಷಣಕ್ಕೆ ಹಿಂದೆ ಕಾಲಿಡೋ ಪ್ರಯತ್ನ ಮಾಡಬೇಕು. ನಾವು ಇನ್ನೂ ಹೋಗಿ ಹೇಳ್ತೀವಿ ನೋಡ್ರಿ, ಆ ಪೂರ ಹೋಗಿ ಚಕ್ರವ್ಯೂಹದಾಗ ಒಂದು ಸಲ ಸಿಕ್ಕಿಬಿದ್ದು ಮತ್ತು ವಾಪಸ್ ಬರ್ತೀನಿ, ಎಲ್ಲಾನು ಸರಿ ಮಾಡ್ಕೊಳ್ತೀನಿ ಅನ್ನೋದದ ನೋಡ್ರಿ, ಅದು ಒಂದು ರೀತಿಯ ಮೂರ್ಖತನ ಆಗಿರ್ತದೆ. ಅದಕ್ಕೆ ಖಿನ್ನತೆಗೆ ಮೂಲ ಕಾರಣ ಯಾವುದು ಅಂದರೆ ಹೇಳಿದ್ ಕೇಳೋದಿಲ್ಲ, ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾರ ಮಾತಿಗೂ ಬೆಲೆ ಕೊಡೋದಿಲ್ಲ, ಎಲ್ಲಾನು ಎಡವಟ್ಟಾಗಿರ್ತದೆ ನೋಡ್ರಿ. ನಂತರ ಏನು ಮಾಡ್ತೀವಿ, ಮಾನಸಿಕ ಒತ್ತಡಕ್ಕೆ ಒಳಗಾಗೋದು. ಆ ನಂತರ ಯಾರಿಗೆ ಹೇಳ್ಕೊಳಕ್ಕೆ ಏನೂ ಆಗೋದಿಲ್ಲ, ಯಾಕಂದ್ರೆ ಸಮಸ್ಯೆ ಎಲ್ಲ ಭಾಳ ದೊಡ್ಡದಾಗಿ ಬಿಟ್ಟಿರ್ತದೆ. ಆ ಕಾರಣಕ್ಕೋಗೂ ಸಮೇತ ಇವತ್ತು ಮಾನಸಿಕ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ.
ದೈಹಿಕ ರೋಗಿಗಳು ಬಹಳಷ್ಟು ಕಡಿಮೆ ಇದ್ದಾರೆ. ಆದರೂ ಒಂದು ವಿಸ್ಮಯ ಅಥವಾ ಒಂದು ವಿಚಿತ್ರ ಏನು ಅಂದ್ರೆ, ಇವತ್ತು ಆಸ್ಪತ್ರೆಗಳು ಯಾವ ತುಂಬಿವೆ ಅಂದ್ರೆ ದೈಹಿಕ ರೋಗಿಗಳಿಂದ ಆಸ್ಪತ್ರೆ ತುಂಬಿವೆ, ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆನೇ ಇಲ್ಲ. ಯಾಕಿಲ್ಲ ಅಂದ್ರೆ ನನಗೆ ರೋಗ ಇದೆ ಅನ್ನುವಂಥದ್ದು ನನಗೆ ಅರ್ಥ ಆಗೋದಿಲ್ಲ, ನನಗೆ ಗೊತ್ತಾಗೋದಿಲ್ಲ ನನಗೆ ರೋಗ ಇದೆ ಅಂತ. ಯಾಕಂದ್ರೆ ನಾವು ಒಪ್ಪಿಕೊಳ್ಳೋದಿಲ್ಲ. ನಮ್ಮ ಹತ್ರ ಅದೊಂದು ದೊಡ್ಡ ಸಮಸ್ಯೆ. ಈಗ ನಾನು ಯಾವಾಗಲೂ ನನಗೆ ಸಿಟ್ಟಿದೆ ನೋಡಿ, ನಾನು ಸಿಟ್ಟದಂತೂ ಒಪ್ಕೊಳ್ತೀನಿ, ಅದು ಚಿಕಿತ್ಸೆ ಯಾವಾಗ ಮಾಡ್ಕೋತೀನಿ ಗೊತ್ತಿಲ್ಲ. ಒಂದು ಟೈಮ್ ಬಂದಿರ್ತದೆ ನನ್ನ ಸಿಟ್ಟು ಹೋಗೋಂಥದ್ದು ಸಮಯ ಬರ್ತದೆ. ಮತ್ತು ಕೆಲವೊಂದು ಸಲ ನಾನು ಉದ್ದೇಶಪೂರ್ವಕವಾಗಿ ಒಂದಾದರೂ ನೆಗೆಟಿವ್ ಇರ್ಬೇಕಂತ ಅನ್ಕೊಂಡು ನಾನು ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಸಂಪೂರ್ಣ ಎಲ್ಲಾನು ಸರಿ ಹೋಯ್ತು ಅಂತ ತಿಳ್ಕೊಂಡ್ರೆ ಮಾತ್ರ ನಾವು ದೇವರಾಗ್ಬಿಡೋದಕ್ಕೆ ಭಾಳ ದಿನ ಹತ್ತೋದಿಲ್ಲ. ಅದೆಲ್ಲ ಆಗೋದು ಬೇಡ. ನಮ್ಮ ಹತ್ರವೂ ಒಂದು ಚೂರಾದರೂ ನಿಮಗೆ ಹೇಳ್ತೀನಿ, ಈಗ ಆನೆ ಸುಮ್ ಕುಂತ್ರ ನಮ್ಮ ಸಮಾಜ ಹೆಂಗಂದ್ರೆ ಆನೆ ಮೇಲೆ ಕುಳು ಬಡಿತದಂತಾರೆ ನಮ್ಮಲ್ಲಿ ಬೀದರ್ದೊಳಗೆ. ಆನೆ ಭಾಳ ದೊಡ್ಡದಾಗಿರ್ತದೆ, ಆದ್ರೆ ಅದು ಏನಾದರೂ ಭಾಳ ಶಾಂತ ಆಯಿತು, ಏನು ಯಾರಿಗೇನು ಮಾಡೋದಿಲ್ಲ ಅಂದ್ರೆ ಜನ ಏನು ಮಾಡಿರ್ತಾರೆ ಅಂದ್ರೆ ಅದ್ರ ಮೇಲೆ ಹೋಗಿ ಸಗಣಿ ತಟ್ತಾರೆ ಅನ್ನುವಂಥ ಮಾತು ಹೇಳ್ತಾರೆ ನೋಡ್ರಿ, ಅದು 100% ಸತ್ಯ. ಹಾಗಾಗಿ ನಮ್ಮ ಅಭಿಮಾನ ಮತ್ತು ನಮ್ಮ ಸ್ವಾಭಿಮಾನ ಅನ್ನುವಂಥದ್ದು ನೋಡ್ರಿ, ಯಾವತ್ತೂ ಯಾರ ಸಲುವಾಗೂ ಬಲಿ ಕೊಡಬೇಡ್ರಿ, ದಯವಿಟ್ಟು ಬಲಿ ಕೊಡಬೇಡ್ರಿ. ಯಾವುದೇ ಒಂದು ಸಂಬಂಧ ನಮ್ಮಿಂದ ಕಳೆದು ಹೋಗ್ತಾ ಇದೆ ಅಂತ ತಿಳ್ಕೊರಿ, ಕಳೆದು ಹೋಗ್ಲತ್ತದಂದ್ರೆ ಅದಕ್ಕೆ ಸಡಿಲ ಬಿಡ್ರಿ, ಹೋಗೋದಕ್ಕೆ ಬಿಡ್ರಿ. ಅದಕ್ಕೆ ನೀವು ಬಹಳ ಗಟ್ಟಿಯಾಗಿ ಹಿಡಿಯೋ ಪ್ರಯತ್ನ ಏನಾದರೂ ಮಾಡಿರಿ ಅಂದ್ರೆ ಅದು ಇನ್ನೊಂದಿಷ್ಟು ಜಾಸ್ತಿ ಸಮಸ್ಯೆ ಆಗ್ತದೆ ಹೊರತಾಗಿ ಅದು ನಿಮಗೆ ಪರಿಹಾರ ಕೊಡೋದಿಲ್ಲ. ಹಾಗಾಗಿ ನಿಮಗೆ ಏನಾದರೂ ಪರಿಹಾರ ಬೇಕು ಅಂದ್ರೆ ಯಾರು ಹೋಗೋದಕ್ಕೆ ನಿಂತಾರೆ ನೋಡ್ರಿ. ಮತ್ತೊಂದು ಹೇಳ್ತೀನಿ, ಎಲ್ಲ ಒಂದು ಕಡೆ ಬಹಳಷ್ಟು 90% ಏನಾಗಿರ್ತದೆ ಅಂದ್ರೆ ಎಲ್ಲಿ ಅವಶ್ಯಕತೆ ಇದ್ದಿರ್ತದೆ ನೋಡ್ರಿ, ಅಲ್ಲಿ ಏನಾಗಿರ್ತದೆ ಅಂದ್ರೆ ಒಂದಿಷ್ಟು ಪ್ರೀತಿ ಜಾಸ್ತಿ ಆಗಿರ್ತದೆ. ನಿಮ್ಗೆ ಹೇಳ್ತೀನಿ, ಈಗ ನಮ್ದೇ ನಾನು ಪರ್ಸ್ನಲ್ ಹೇಳ್ತೀನಿ, ನಂದು ಕಾಕಂದು 2 ಮಕ್ಕಳು ಮತ್ತು ನಂದು ಒಬ್ಬ ತಮ್ಮ, 3 ಜನ ಏನು ಮಾಡಿರಂದ್ರೆ ಇಲ್ಲಿ ಬೀದರ್ನೊಳಗೆ ಡಿಪ್ಲೊಮಾ ಸಲುವಾಗಿ ನಾವು ಅಡ್ಮಿಷನ್ ಮಾಡಿದ್ವಿ. ಡಿಪ್ಲೊಮಾ ಮಾಡ್ತಿರು 3 ಜನ ಬಂದು ಇಲ್ಲಿ ಕಾಲೇಜ್ನಾಗ ನಾನು ಅಡ್ಮಿಷನ್ ಮಾಡಿದೆ. 3 ಜನನು ಡಿಪ್ಲೊಮಾ ಮಾಡ್ತಿರು, 3 ನನ್ನ ಮನೆಯೊಳಗೆ ಉಳಿದ್ರು. ಒಂದು 4-5 ತಿಂಗಳ ತನಕ ಹಾಸ್ಟೆಲ್ದಲ್ಲೇ ಸ್ವಲ್ಪ ಅವಾಗೆಲ್ಲ ಫಾರ್ಮ್ ಬಿಡೋದು ಮಾಡೋದು ಎಲ್ಲ ಸಮಸ್ಯೆ ಇತ್ತು. ಹಾಗಾಗಿ 4-5 ತಿಂಗಳು ಉಳಿದು. ಆ 4-5 ತಿಂಗಳ ತನಕ ಎಷ್ಟು ನನಗೆ ಜೀವ ಮಾಡೋರು ಅಂದ್ರೆ ಕೇಳಬೇಡ್ರಿ, 3 ನಾನು ನಡೆದ್ರು ಮಣ್ಣಾಯ್ತದೇನೋ ಅನಿಸ್ತಿತ್ತವ್ರಿ. ನಮ್ಮ ಅಕ್ಕ ಬರೋಷ್ಟಿಗೆ ಎಲ್ಲನೂ ರೆಡಿ ಮಾಡಿಡೋರು. ಆಮೇಲೆ ನಮ್ಮ ಅತ್ತೆ ಸ್ವಲ್ಪ ಏನಾದರೂ ಅಂದರೂ ಸಮೇತ ಸಹನೆ ಮಾಡ್ಕೊಳ್ಳೋರು, ನಮ್ಮ ಅಕ್ಕಗೆ ತ್ರಾಸ ಆಗ್ತದಂತ. ಅಷ್ಟೊಂದು ನನಗೆ ಒಂದೊಂದು ಸಲ ಅನಿಸ್ಬಿಡ್ತಿತ್ತು, ಏಳು ಚಂದರ ನನ್ನ ತಂದೆರು ಎಷ್ಟಿದು. ನಮ್ಮ ಮನೆಯವ್ರಿಗೆ ಹೇಳ್ತಿದ್ದ, ನೋಡ್ರಿ ನನ್ನ ತವ್ರ ಮನೆ ಎಷ್ಟು ಚಂದದ, ನಾಳೆಗೆ ನಮ್ಮ ತಂದೆರೆಲ್ಲ ದೊಡ್ಡವರಾದ್ಮೇಲೆ ತವ್ರ ಮನೆದೆಲ್ಲ ಸಮಸ್ಯೆ ಪರಿಹಾರ ಆಗ್ತದಂತೆ. ನಿಮ್ಗೆ ಹೇಳ್ತೀನಿ, ಈಗ ಒಬ್ಬೊಬ್ಬರು 2 ವರ್ಷ ಆಯಿತು ಸುಮ್ಮನೆ ಒಂದು ಫೋನ್ ಸಮೇತ ಮಾಡೋದಿಲ್ಲ. ಅದೇ ತಮ್ಮದೇರರ ಅವರೇ 3 ಜನ ಹರ. ಅವತ್ತು ನನ್ನ ಅವಶ್ಯಕತೆ ಇತ್ತವ್ರಿಗೆ, 3 ಬೇರೆ ಆಪ್ಷನ್ಸ್ ಇರಲಿಲ್ಲ. ಇದೂ ಆಗಿರ್ತದೆ, ಅವ್ರದ್ದು ತಪ್ಪಿಲ್ಲ. ಆಪ್ಷನ್ಸ್ ಬೇರೆ ಇಲ್ಲ ಅಂದ್ರೆ ಯಾರು ಇರ್ತಾರೋ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಅವ್ರಿಗೆ ಹಚ್ಕೊಂಡು ಹೊಂದ್ಕೊಂಡು ಇರ್ತಾವೆ. ಮಕ್ಕಳು ಇವತ್ತಿನ ಭಾಳ ಅಂದ್ರೆ ಭಾಳ ಹುಷಾರಿರ್ತಾವೆ. ಆದ್ರೆ ಅವೇ 3 ತಮ್ಮದೇರರ ಅವ್ರು ಇವತ್ತಿಗೂ 2 ವರ್ಷ ಆಯ್ತು ಒಬ್ಬೊಬ್ರು ನನಗೆ ಫೋನ್ ಮಾಡಿ. ನಾನು ಯಾವಾಗಾದ್ರೂ ಊರಿಗೆ ಹೋದಾಗ ಸಿಕ್ಕರು, ಯಾಕೋ ತಮ್ಮ ಆರಾಮಿದ್ರಿ ಏನಂದ್ರೆ ಹ್ಞೂ ಅಕ್ಕ ಆಯ್ತು ಆರಾಮ, ಒಂದೇ ಶಬ್ದ ಇಲ್ಲರ ಅವಾಗ 2 ತಾಸು ನನ್ನ ಜೊತೆಗೆ ಮಾತಾಡ್ತಾ ಕೊಡ್ತೀವಿ. ಕಾಲೇಜ್ದೆಲ್ಲ ಹೇಳ್ತೀವಿ, ಹಂಗಾಯ್ತಕ್ಕ ಹಿಂಗಾಯ್ತಕ್ಕ, ಅದು ಆಯಿತು ಇದು ಆಯಿತು. ಬಸ್ನೊಳಗೆ ಹೋಗೋ ಹೊತ್ತಿಗೆ ಏನಾದರೂ ಸಮಸ್ಯೆ ಅದೆಲ್ಲನೂ ಹೇಳ್ತೀವಿ. ಮನೆ ಎಲ್ಲ ನಾವು ನಗ್ತಾ ಇರ್ತಿದ್ದೀವಿ 3 ಜನ. ನಮ್ಮ ಅತ್ತೇನು ಅಂತಿರು, ಎಷ್ಟು ಇದು ಮಾಡ್ತೀನಿ ಗೊತ್ತಾಗಲ್ಲ ನಿನಗೆ, ಈಗ ಗೊತ್ತಾಗಲ್ಲ ಅಂತ ಹೇಳ್ತಿರು. ಅದು ಏನಾಕಾಗಲ್ಲ ಇರಲಿ, ಅವ್ರದ್ದೆಲ್ಲ ಋಣ ನನ್ನ ಮೇಲದ, ಎಲ್ಲ ಋಣ ತೀರಿಸ್ಬೇಕಾಗ್ತದೆ ಒಂದೊಂದು ಸಲ. ಹಾಗಾಗಿ ಅದು ತೀರಿಸ್ತಾ ಇದ್ದೀನೇ ಹೊರತಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಇಲ್ಲ ಅಂತ ಹೇಳಿ ಅಂತಿದ್ದಾರೆ. ಆದರೆ ಈಗ ಬಹಳ ಸಲ ನನಗೂ ಫೀಲ್ ಆಗ್ತದೆ. ಹಾಗಾಗಿ ಬಹಳ ಸಲ ಅವಶ್ಯಕತೆ ಇದ್ದಾಗ, ಅನಿವಾರ್ಯತೆ ಇದ್ದಾಗ ನಮ್ಮ ಮೇಲೆ ಬಹಳ ಪ್ರೀತಿ ಅದಂತ ನಮಗನಿಸಿರ್ತದೆ. ಆದರೆ ಎದುರಿನ ವ್ಯಕ್ತಿಗೆ ಅದು ಪ್ರೀತಿ ಇರೋದಿಲ್ಲ, ಅದೊಂದು ಕರ್ತವ್ಯ ಇದ್ದಿರ್ತದೆ. ಯಾಕಂದ್ರೆ ನಮ್ಮ ಜರೂರಿ ಇದ್ದಿರ್ತದೆ, ಆಪ್ಷನ್ಸ್ ಇರೋದಿಲ್ಲ ಅವ್ರ ಹತ್ರ. ಬಹಳ ಸಲ ನಮ್ಮದು ಆಗಿರ್ಬೋದು, ನಾವು ಆ ಸ್ಥಳಕ್ಕೆ ಇರ್ಬೋದು, ಇಲ್ಲ ಅಂತಿಲ್ಲ. ಇವತ್ತು ನಮ್ಮ ತಂದೆಯವ್ರ ನಾನು ಉದಾಹರಣೆ ತಗೊಳತ್ತೀನಿ, ನಮ್ಮದು ಆಗಿರ್ಬೋದು, ಆಗಿಲ್ಲ ಅಂತಿಲ್ಲ. ಆದ್ರೆ ಮನುಷ್ಯನಿಗೆ ಅಷ್ಟು ಅರ್ಥ ಆಗೋದಿಲ್ಲ. ಹಾಗಾಗಿಯೂ ಸಮೇತ ಯಾರಿಂದ ನಾವು ಏನಾದರೂ ಒಂದು ಕಡ್ಡಿಯಷ್ಟು, ಒಂದು ಕೂದಲು ಎಳೆಯಷ್ಟು ನಮ್ಗೆ ಸಹಾಯ ಆಗಿದೆ ಅಂದ್ರೆ ಬೆಟ್ಟದಷ್ಟು ಮಾಡಿ ಹೇಳಬೇಕಂತ, ಇದು ಮನುಷ್ಯತ್ವ. ನಿಮ್ಗೆ ಹೇಳ್ತೀನಿ. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ, ಯಾರ್ದೋ ಮನೆಯಾಗ 15 ದಿವಸ 1 ತಿಂಗಳೆಲ್ಲ ಉಳಿದು ಬರ್ತೀವಿ. ನಮ್ಗೆ ಜರೂರಿ ಇದ್ದಿರ್ತದೆ, ಯಾವುದೋ ಟ್ರೈನಿಂಗ್ ಹೋಗಿರ್ತೀವಿ, ಎಲ್ಲೋ ಹೋಗಿರ್ತೀವಿ. ಅವ್ರ ಮನೆಯಲ್ಲಿ ಎಲ್ಲ ಸರಿ ಇರ್ತದೆ, ಯಾವುದೋ ಒಂದು ಇರ್ತದೆ, ಹೆಚ್ಚು ಕಡಿಮೆ ಆಗಿರ್ತದೆ. ಆ 99% ನಮ್ದೆಲ್ಲ ಸೇವೆ ಮಾಡಿರ್ತಾರೆ, ಎಲ್ಲಾನು ಮಾಡಿರ್ತಾರೆ, ಅದೆಲ್ಲ ಕನ್ಸಿಡರ್ ಮಾಡೋದಿಲ್ಲ. ಯಾವುದೋ ಒಂದು ನೆಗೆಟಿವ್ ಪಾಯಿಂಟ್ ಇರ್ತದೆ ನೋಡ್ರಿ. ಯಾರಾದರೂ ಕೇಳಿದ್ರು ಹೆಂಗಿದೆ, ಏನ್ರಿ ಸುಮ್ಮ ಉಳ್ದೀವ್ರಿ, ಏನು ಮಾಡರಿ ಈಗ ಹಿಂಗ್ರಿ ಹಂಗ್ರಿ ಅಂತ ಮತ್ತೆ ಅವ್ರ ಮನೆ ತಿಂದು ಇಲ್ಲಿ ಬಂದು ಹೇಳ್ತಿರ್ತಾರೆ, ಹಾಡ್ತಿರ್ತಾರೆ. ಇಲ್ಲಿ ತರಬೇತಿದೊಳಗೆ ಬಂದು ನಾನು ಭಾಳ ಸಲ ನೋಡಿ. ಅನಿವಾರ್ಯ ಇದ್ದಿರ್ತದೆ, ಹೊರಗೆ ಒಂದು ರೂಮ್ ಮಾಡಿ ಏನಾದರೂ ಅವ್ರು ಇದ್ರೆ 10,000-15,000 ಸಾವಿರ ಸಾಲೋದಿಲ್ಲ. ಅವ್ರು ಯಾರು ರಿಲೇಷನ್ದವ್ರು ಇವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಿಂತಿರ್ತಾರೆ. ಅವ್ರ ಮನೇದು ಉಂಡು ತಿಂದು ಇಡೀ ಟ್ರೈನಿಂಗ್ದೊಳಗೆಲ್ಲ ಅವ್ರು ನಿಂದನೆ ಮಾಡ್ಕೊಡ್ತಾ ಕೂಡೋರು ಇದ್ದಾರೆ. ಹಾಗಾಗಿ ಭಾಳ ಸಲ ಹೇಳ್ತೀನಿ, ದಯವಿಟ್ಟು ಅವಶ್ಯಕತೆಯ ಜೊತೆಗೆ ನಮ್ಮ ಪ್ರೀತಿ ಅನ್ನುವಂಥದ್ದು ಯಾವತ್ತೂ ಇಡಬಾರ್ದು. ಒಂದು ಥ್ಯಾಂಕ್ಸ್ ಇರಲಿ, ಒಂದು ಧನ್ಯವಾದ ಹೇಳೋಣ. ಈಗ ಯಾರಾದರೂ ನನಗೆ ಸಹಾಯ ಮಾಡ್ಯಾರ, ಒಂದು ಧನ್ಯವಾದ ಹೇಳೋಣ. ಹೊರತಾಗಿ ಆ ಸಮಯಕ್ಕಷ್ಟೇ ಅವ್ರು ನಮ್ಮವರಾಗಿರ್ತಾರೆ. ಸಮಯ ಮೀರಿ ಹೊರಗೆ ಬಂದೀವಿ ಅಂದ್ರೆ ಅವ್ರು ಯಾರೋ ನಾವು ಯಾರೋ ಮಾಡ್ತೀವಿ ನೋಡ್ರಿ, ಇಲ್ಲಿ ಮನುಷ್ಯನಿಗೆ ಆಘಾತ ಆಗ್ತದೆ.
ಮನುಷ್ಯ ಮಾನಸಿಕ ಖಿನ್ನತೆಗೆ ಒಳಗಾಗೋದು ಕಾರಣ ಏನು? ಒನ್ ಟೈಮಿಗೆ ನನ್ನ ಜೀವ, ನನ್ನ ಉಸಿರು, ನನ್ನ ಸರ್ವಸ್ವ ಎಲ್ಲ 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 ನೀನೇ ಅಂತ ಹೇಳೋವರು ಅವಶ್ಯಕತೆ ಮುಗ್ದಿರ್ತದೆ ನೋಡ್ರಿ. ಅವಾಗ ಎಲ್ಲೋ ನಿಮಗೆ ನೋಡಿನಿ ಅನ್ನೋರು ಭಾಳ ಜನ ಹರ, ನಿಮ್ಮ ಹೆಸರು ಎಲ್ಲೋ ಕೇಳಿನ್ರಿ ಅನ್ನೋರು ಭಾಳ ಜನ ಹರ. ಇರ್ಲಂತೆ ಅನ್ಕೋಬೇಡ್ರಿ. ಈ ರೀತಿಯ ಕಾರಣಕ್ಕಾಗೋ ಸಮೇತ ನಮ್ಮವರೇ ನಮ್ಮ ಶತ್ರುಗಳಾಗಿ ನಮಗೆ ಕಂಡಿರ್ತಾರೆ. ಜೊತೆಗೆ ಇನ್ನೂ ಒಂದು ಹೇಳ್ತೀನಿ, ಇವೆಲ್ಲ ಒಳಗೊಂದು ಆತಂಕ ಇದ್ದಿರ್ತದೆ. ಅದಕ್ಕೆ ಯಾವುದು ಅತಿ ಆಗಬಾರ್ದು. ಯಾವುದನ್ನು ನಾವು ಅತಿ ಹಿಡಿಯೋ ಪ್ರಯತ್ನ ಮಾಡ್ತೀವಿ, ಮತ್ತೆ ಆತಂಕಕ್ಕೆ ಒಳಗಾಗ್ತೀವಿ. ಒಂದು ದುಗುಡ ಇದ್ದಿರ್ತದೆ, ಒಂದು ದುಮ್ಮಾನ ಇದ್ದಿರ್ತದೆ, ಒಂದು ಕಳಕಳಿ ಕಳವಳ, ಎಲ್ಲೋ ಏನೋ ಸಮಾಧಾನ ಇಲ್ಲದಂತಹ ಪರಿಸ್ಥಿತಿ ನಾವು ಯಾವಾಗ ಮಾಡ್ಕೊಳ್ತಾ ಇದ್ದೀವಿ ಅಥವಾ ಆ ಹಂತಕ್ಕೆ ಬರ್ತಾ ಇದ್ದೀವಿ ಅಂದ್ರೆ ರೆಡ್ ಅಲರ್ಟ್ ಇದ್ದಂಗದು. ಗೊತ್ತಿರಿ, ಡೇಂಜರ್ ಝೋನ್ ಅಂತಾರೆ ನೋಡ್ರಿ. ರಸ್ತೆ ಮೇಲೆ ಹಿಂಗೆ ಬರ್ದಿರ್ತಾರೆ ನೋಡ್ರಿ, ಹಾಕ್ತಾರೆ ನೋಡ್ರಿ ಡೇಂಜರ್ ಝೋನ್ ಅಂತ. ಹಂಗೇನಾದರೂ ಆತಂಕ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಬಹಳಷ್ಟು ಒಳಗೆ ದೂಡ ಆಗ್ತಾ ಇದೆ ಅಂದ್ರೆ ರೆಡ್ ಝೋನಿಗೆ ನಾವು ಬಂದೀರಿ ಅಂತ ಅರ್ಥ. ಹಾಗಾಗಿ ಸ್ವಲ್ಪ ಒಂದು ಸ್ಟೆಪ್ ಹಿಂದೆ ತಗೊಳ್ಳೋ ಪ್ರಯತ್ನವನ್ನು ಮಾಡಿರಿ. ಎಲ್ಲನೂ ನಮ್ಮ ಕೈ ಒಳಗದೆ. ನಿಮ್ಗೆ ಅನಿಸ್ಬೋದು ಎಲ್ಲ ಮೀರು ಹೋಗ್ಯದ. ಯಾವುದು ಮೀರು ಹೋಗೋದಿಲ್ಲ, ಯಾವುದು ತೂರಿನೂ ಹೋಗೋದಿಲ್ಲ. ಎಲ್ಲನೂ ನಮ್ಮ ಹಿಡಿತದೊಳಗೆ ಇದ್ದಿರ್ತದೆ. ಆದರೂ ನಾವು ನಮ್ಮ ಮನಸ್ಸನ್ನು, ನಮ್ಮ ವಿಚಾರವನ್ನು ಇದು ನಮ್ಮ ಹಿಡಿತಕ್ಕೆ ತರುವುದಿಲ್ಲ. ಹಾಗಾಗಿ ಇಂಥ ಸಮಸ್ಯೆಗಳಿದ್ದವ್ರು ನಿಜವಾಗ್ಲೂ ಹೇಳ್ತೀನಿ, ಒಂದಿಷ್ಟು ಧ್ಯಾನ ಮಾಡೋದು ಕಲೀರಿ, ಒಂದಿಷ್ಟು ಯೋಗಾಸನಗಳು ಮಾಡೋದು ಕಲೀರಿ. ಯಾವಾಗ ನಮ್ಮ ಶರೀರದ ಮೇಲೆ ನಮ್ಮ ಹಿಡಿತ ಬಂದಿರ್ತದೆ ನೋಡ್ರಿ, ಆವಾಗ ಮನಸ್ಸು ಆಟೋಮೆಟಿಕ್ ಹಿಡಿತದಲ್ಲಿ ಬಂದಿರ್ತದೆ. ಭಾಳ ಸಲ ನಾವೆಲ್ಲ ಮಾಡೋ ಪ್ರಶ್ನೆ ಯಾವುದು ಅಂದ್ರೆ, ನಮ್ಮ ಮನಸ್ಸು ಭಾಳ ಚಂಚಲಿದೆ, ಮನಸ್ಸು ಒಂದೇ ಕಡೆ ಇರೋದಿಲ್ಲ, ಮನಸ್ಸು ಹರಿದಾಡ್ತದ, ಮನಸ್ಸು ತೂರಾಡ್ತದ, ಏನು ಮಾಡೋದಿಲ್ಲ ಮನಸ್ಸು. ಯಾಕೆ ಹಂಗೆ ಮನಸ್ಸಾಗಿರ್ತದಂದ್ರೆ ನಾವು ಒಂದು ಕಡೆ ಕೂಡೋದಿಲ್ಲ, ಮತ್ತು ಮನಸ್ಸು ಹೆಂಗೆ ಒಂದು ಕಡೆ ಕೂಡ್ತದೆ ಯೋಚನೆ ಮಾಡ್ರಿ. ಮನಸ್ಸಿನ ಸ್ವಭಾವ, ಮನಸ್ಸು ಅಂದ್ರೆ ಒಂದು ರೀತಿ ಗಾಳಿ ಇದ್ದಂಗೆ. ಗಾಳಿಯನ್ನು ಒಂದು ಕಡೆ ಹಿಡಿಯೋದಕ್ಕೆ ಸಾಧ್ಯ ಅದೇನೋ? ಸಾಧ್ಯ ಇಲ್ಲ. ಅದೇ ರೀತಿ ನಾವು ಶರೀರವನ್ನು ಒಂದು ಕಡೆ ತಂದಿಲ್ಲ ಅಂದ್ರೆ ಮನಸ್ಸು ಒಂದು ಕಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಧ್ಯಾನದಿಂದ ಏನಾಗಿರ್ತದಂದ್ರೆ ಶರೀರ ಒಂದು ಕಡೆಗೆ ಸ್ಟೇಬಲ್ ಆಗಿ ಕುಂತಿರ್ತದೆ. ಯಾವಾಗ ಶರೀರ, ಮನಸ್ಸು ಎಲ್ಲಿ ಹೋದ್ರೂ ವಾಪಸ್ ಎಲ್ಲಿಗೆ ಬರ್ತದಂದ್ರೆ ಶರೀರದ ಕಡೆಗೆ ಬಂದಿರ್ತದೆ. ಇದು ಮನಸ್ಸಿನ ಬಹಳ ದೊಡ್ಡ ಕಮ್ಜೋರಿ ಹೇಳ್ತೀನಿ ನಿಮಗೆ. ವೀಕ್ ಪಾಯಿಂಟ್ ಅಂತಾರೆ ನೋಡ್ರಿ, ಮನಸ್ಸಿನ ವೀಕ್ ಪಾಯಿಂಟ್ ಯಾವುದು ನೋಡ್ರಿ. ವೀಕ್ ಪಾಯಿಂಟ್ ಯಾರ್ದಾದ್ರೂ ಗೊತ್ತಾದ್ರೆ ಅವ್ರಿಗೆ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಮ್ಮ ಮನಸ್ಸಿನ ವೀಕ್ ಪಾಯಿಂಟ್ ಯಾವುದು ಅಂದ್ರೆ ಇದು ಶರೀರ. ಅದು ಎಲ್ಲಿಗೆ ಹೋದ್ರೂ ಸಮೇತ ವಾಪಸ್ ಎಲ್ಲಿ ಬರ್ತದೆ ಅಂದ್ರೆ ಶರೀರದ ಜೊತೆಗೆ ಅಟ್ಯಾಚ್ಮೆಂಟ್ ಅಷ್ಟೊಂದು ಆಗಿರ್ತದೆ. ಶರೀರಕ್ಕೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ವಾಪಸ್ ಬಂದಿರ್ತದೆ. ಎಲ್ಲಿ ಬಾಂಬೆ ಹೋಗಲಿ, ದಿಲ್ಲಿ ಹೋಗಲಿ, ಮಂಗಳ ಗ್ರಹಕ್ಕಾದ್ರೂ ಹೋದರೂ ಒಂದು ಸೆಕೆಂಡ್ ಒಳಗೆ ವಾಪಸ್ ಬಂದಿರ್ತದೆ. ಅದೇ ರೀತಿ ಈ ಮನಸ್ಸನ್ನು ಹಿಡಿತದಲ್ಲಿ ತರಬೇಕಾಗ್ಯದ. ಅದರಲ್ಲಿ ವಿಶೇಷವಾಗಿ ನಮ್ಮ ಯುವ ಜನಾಂಗ ಅಂದ್ರೆ ಯಾವುದು ಅಂದ್ರೆ ಟೀನೇಜ್ ಅಂತೀವಿ ನೋಡ್ರಿ. ಆ ಟೀನೇಜ್ದೊಳಗೆ ಆಗೋದು ಎಡವಟ್ಟು ಯಾವುದು ಅಂದ್ರೆ ಮನಸ್ಸು ತಮ್ಮ ಹಿಡಿತಕ್ಕೆ ಬರೋದಿಲ್ಲ. ಹಾಗಾಗಿ ಶರೀರವನ್ನು ಒಂದು ಕಡೆಗೆ ಕೂಡಿಸುವಂತಹ ಪ್ರಯತ್ನ ಮಾಡಿರಿ. ಮಿನಿಮಮ್ ಏನಿಲ್ಲ ಅಂದ್ರೂ 30 ಮಿನಿಟ್ಸ್ ಆದರೂ ಒಂದು ಕಡೆ ಕೂಡೋದಾಗ್ತದೆ ಇಲ್ಲ ಅಂತ ಇವತ್ತು ಒಂದು ಟೆಸ್ಟ್ ಮಾಡಿ ನೋಡ್ರಿ. ಬೇಕಾದ್ರೆ ನಿಮಗೆ ಕೂಡೋದಾಗ್ತಾ ಇದೆ ಅಂದ್ರೆ ನಿಮ್ಮದು ಮೈಂಡ್ ಸ್ಟೇಬಲ್ ಇದೆ ಅಂತ ಅರ್ಥ. ಏನೋ ಒಂದು ಸಾಧನೆ ಮಾಡ್ಬೋದು, ಅಥವಾ ನಿಂಬಲ್ಲಿ ಅಂಥದ್ದೊಂದು ಸಹನೆ ಶಕ್ತಿ ಇದೆ ಅಂತ ಅರ್ಥ. ನೀವು 30 ಮಿನಿಟ್ಸ್ ವಿದೌಟ್ ಫೋನ್, ನಿಮ್ಗೆ ಹೇಳ್ತೀನಿ, ಮತ್ತು ಮೊಬೈಲ್ ಹಿಡ್ಕೊಂಡು 2 ತಾಸು ಕೂಡ್ತೀನಿ, ನಾನು ಕೂಡ್ತೀನಿ. ನೀವು ಕೂಡೋದೇನು ದೊಡ್ಡ ವಿಷಯ ಇಲ್ಲ. 40 ವಯಸ್ಸು ಆಗ್ತಾ ಇದ್ದೇನೆ, ಒಂದು 2 ಆದ್ರೆ ನಾನೇ ಕೂಡ್ತೀನಿ. ಮೊಬೈಲ್ ಇದ್ರೆ 2 ತಾಸು ಅಂದಮೇಲೆ ಮೊಬೈಲ್ ಹಿಡ್ಕೊಂಡು ನೀವು 6 ತಾಸು ಕೂಡ್ಬೋದು, ಅದು ಲೆಕ್ಕ ಇಲ್ಲ. ಏನು ತೊಗೋಬೇಡ್ರಿ, 30 ನಿಮಿಷ ಒಂದು ಕಡೆ ಕುಂತು ನೋಡ್ರಿ. ನೀವೇನಾದರೂ 30 ನಿಮಿಷ ಸುಮ್ಮನೆ ಕುಂತೀರಿ ಒಂದೇ ಕಡೆ ಅಂದ್ರೆ ನೀವು ಕರೆಕ್ಟ್ ಆಗಿರುವಂಥ ವ್ಯಕ್ತಿ. ಒಂದು ವೇಳೆ ಏನಾದ್ರು ಚಂಚಲ ಆಗ್ತಾ ಇದ್ದೀರಿ, ಕೂಡೋದಾಗೋದೇ ಇಲ್ಲ, ಉದ್ದೇಶಪೂರ್ವಕವಾಗಿ ಕುಂತಾಗೂ ಸಮೇತ ಏನೇನೋ ಆಗ್ತಾ ಇದೆ, ಅಲ್ಪೇನಾಗ್ತದೆ, ಇಲ್ಪೇನಾಗ್ತದೆ, ಇದೆಲ್ಲನೂ ಸಮೇತ ಏನದ ನೋಡ್ರಿ, ಚಂಚಲ ಮನಸ್ಸಿನ ಸ್ವಭಾವ. ಹಾಗಾಗಿ ಈ ಸ್ವಭಾವವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ಕೊಂಡಿನಿ. ಹಾಗೆ ಜೊತೆಗೆ ಇದಕ್ಕೊಂದು ಉಪಾಯ ಯಾವುದು ಅಂದ್ರೆ, ಯಾವಾಗಲೂ ಭಯಮುಕ್ತವಾಗಿರಿ. ಯಾವುದೇ ಸಂಬಂಧದಲ್ಲಿ ಒಂದು ಭಯ ಇದೆ ನೋಡ್ರಿ, ಅದು ಯಾವುದು ಕಡೆಗೆ ಹೋಗೋದಿಲ್ಲ. ನಾನು ಅನುಭವ ಹೇಳ್ತೀನಿ. ನಿರ್ಭಯತೆ ಇರಬೇಕು. ನಾವು ಅಂಜಿ ಎಷ್ಟು ದಿನ ಬದುಕೋದಾಗ್ತದೆ ಯೋಚನೆ ಮಾಡಿರಿ. ಹಾಗಾಗಿ ನಿರ್ಭಯತೆ ಅನ್ನುವಂಥದ್ದು ಮೊದಲನೇ ಉಪಾಯ ಆದ್ರೆ, ನಿಸ್ವಾರ್ಥತೆ ಎರಡನೇದು. ಯಾವ ಸಂಬಂಧದಲ್ಲಿ ಸ್ವಾರ್ಥತೆ ಅನ್ನುವಂಥದ್ದು ಬಂದಿರ್ತದೋ, ಅಥವಾ ಇದು ನನಗೇ ಬೇಕು, ಇದು ನನ್ನ ಕಂಟ್ರೋಲ್ದೊಳಗೆ ಇರಬೇಕು, ಅಥವಾ ನನ್ನ ಗೆರೆ ದಾಟ ಆಚೆಗೆ ಹೋಗಬಾರ್ದು. ಲಕ್ಷ್ಮಣ ರೇಖೆ ಅಂತೀವಿ ನೋಡ್ರಿ, ಲಕ್ಷ್ಮಣ ಒಂದೇ ಸಲ ರೇಖೆ ಹಾಕಿರ್ಬೇಕು. ನಾವು ಪ್ರತಿ ಸಲನೂ ಆ ಸಂಬಂಧಕ್ಕೆ ಲಕ್ಷ್ಮಣ ಗೆರೆ ಹಾಕೋ ಸ್ಟಾರ್ಟ್ ಮಾಡ್ತೀವಿ. ಆ ವ್ಯಕ್ತಿಯ ಅನಿವಾರ್ಯತೆಗಳು ನಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿಯೂ ಸಮೇತ ಒಂದು ನಿಸ್ವಾರ್ಥ ಮನೋಭಾವನೆ ಅನ್ನುವಂಥದ್ದು ನಮ್ಮ ಹತ್ರ ಬೇಕು. ಜೊತೆಗೆ ಇನ್ನೂ ಒಂದು ಯಾವುದು ಅಂದ್ರೆ ತ್ಯಾಗ ಅನ್ನುವಂಥದ್ದು. ಪ್ರೀತಿಯ ಇನ್ನೊಂದು ಅರ್ಥ ಅಥವಾ ಪ್ರೀತಿಯ ಇನ್ನೊಂದು ಮುಖ ಅದ ನೋಡ್ರಿ, ಅದು ತ್ಯಾಗ ಅಂತ. ಯಾವುದು ನಮಗೆ ಸಿಕ್ಕಿಲ್ಲ ನೋಡ್ರಿ, ಅದನ್ನು ಬಿಟ್ಟು ಹಾಕೋದು ಕಲಿಬೇಕು. ಮನಸ್ಫೂರ್ತಿಯಾಗಿ ಬಿಟ್ಟು ಹಾಕೋದು ಅಷ್ಟು ಈಸಿ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಈಸಿ ಇದೆ, ನಾವು ಹಾರ್ಡ್ ಅಂತ ಅಂದ್ಕೊಂಡಿವಿ ಅಷ್ಟೇ. ಯಾವುದು ಕಷ್ಟ ಅಂತ ಇಲ್ಲ ಈ ಜಗತ್ತಿನೊಳಗೆ. ನೀವು ನೋಡ್ರಿ, ಪ್ರಾಣ ಹೋಗೋದೇ ಯಾವಾಗ ಕಷ್ಟ ಇಲ್ಲ ಅಂದಿನ ಮೇಲೆ ಇದೆಲ್ಲ ಏನು ಕಷ್ಟ ಅದ ಯೋಚನೆ ಮಾಡಿ. ನೋಡ್ತಾ ನಮ್ಮವರೆಲ್ಲ ಹೋಗ್ತಾ ಇದ್ದಾರಂದ್ರೆ ಅಷ್ಟು ಕಷ್ಟ ಇಲ್ಲ ಅಂತ ಅರ್ಥ. ನೀವು ನೋಡ್ರಿ, ಮನೆಯಿಂದ ಒಂದು 4 ಹೆಜ್ಜೆ ಒಯ್ತಾ ಇರ್ತಾರೆ, ಅವರು ಅಲ್ಲಿಂದೇ ಪ್ರಾಣ ಬಿಟ್ಟವರು ಇದ್ದಾರೆ. ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಏಳೋದಿಲ್ಲ.
ಎಲ್ಲೋ ಹೋಗಿರ್ತಾರ, ವಾಪಸ್ ಮನೆಗೆ ಬರೋದಿಲ್ಲ ಅಂದಮೇಲೆ ಈ ಬದುಕು ಸಮೇತ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅಂದ್ರೆ ಅಲ್ಲೋಲ ಕಲ್ಲೋಲದ ಕಡೆಗೆ ಬರ್ತಾ ಇದೆ. ಹಾಗಾಗಿ ನಮ್ಮ ಮೇಲೆ ನಮ್ಮದು ಒಂದು ನಿಗಾ ಇರಬೇಕು. ನಾವು ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮ್ದು ಇಡೀ ಜೀವನ ಕಳೆದು ಬಿಡ್ತಾ ಇದ್ದೀವಿ. ನಾನು ಅನ್ನುವಂಥದ್ದು ಏನಿದ್ದೀನಿ, ನನ್ನ ಒಳಗಿರುವಂತಹ ಶಕ್ತಿ ಎಷ್ಟಿದೆ, ನಾನು ಏನನ್ನ ಸಾಧಿಸಬಹುದು. ಹಾಗಾದರೆ ಇದೇ ಜಗತ್ತಿನೊಳಗೆ ಅದೆಷ್ಟೋ ಸಾಧಿಸಿದವರು ನನ್ನ ಎದುರಿಗೆ ಬದುಕ್ತಾ ಇದ್ದಾರೆ. ಅವರಿಗೂ ಸಮೇತ ಅಷ್ಟೇ ಗಂಟೆ ಇವೆ, ಅವರಿಗೂ ಸಮೇತ ಅಷ್ಟೇ ನಿಮಿಷ ಇದೆ, ಅವರಿಗೂ ಅಷ್ಟೇ ಸಂಘರ್ಷ, ಹತಾಶೆ, ಹೋರಾಟ ಎಲ್ಲಾನು ಇದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ ನೋಡ್ರಿ, ಎಷ್ಟು ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ನಾವು ಹೊಂಟಿರ್ತೀವಿ ನೋಡ್ರಿ, ಅಷ್ಟು ದೊಡ್ಡ ಸಂಕಷ್ಟಗಳು, ಕಷ್ಟ, ಹೋರಾಟ ಇದ್ದೇ ಇರ್ತಾವೆ. ಅದಕ್ಕೆ ಒಬ್ಬೊಬ್ರು ಭಾಳ ದೊಡ್ಡ ಸಾಧಕರಾಗಿರ್ತಾರೆ, ಒಬ್ಬೊಬ್ರು ಏನಾಗಿರ್ತಾರೆ ಅಂದ್ರೆ ಇಲ್ಲೇ ಮಾಡೋದಕ್ಕೆ ಹೋಗಿರ್ತಾರೆ, ಮಾಡೋದಕ್ಕೆ ಆಗೋದಿಲ್ಲ, ವಾಪಸ್ ಬಂದಿರ್ತಾರೆ. ಅದಕ್ಕೆ ನನಗನ್ನಿಸು ಭಾಳ ಸಲ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಗ್ರೌಂಡಿನಾಗ 2 ಆಟ ಆಡ್ತಿರ್ತಾರೆ. ಒಂದು ಖೋ ಆಟ ಅಂತ ಹೇಳಿ ಇದಿರ್ತದೆ, ಇನ್ನೊಂದು ಕಬಡ್ಡಿ ಇರ್ತದೆ. ನಾವು ಯಾವಾಗಲೂ ಸಮೇತ ಏನು ಮಾಡ್ತೀವಿ ಅಂದ್ರೆ ಖೋ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದಿಷ್ಟು ಓಡ್ತೀವಿ ಅವನನ್ನು ಹಿಡಿಯೋದಾಗ ಆಗೋದಿಲ್ಲ, ಆ ಮಗುವಿಗೆ ಹಿಡಿಯೋದಾಗೋದಿಲ್ಲ. ಏನು ಮಾಡ್ತೀವಿ ನಾವು, ನಮ್ಮ ಜವಾಬ್ದಾರಿಯನ್ನು ಇನ್ನೊಬ್ರಿಗೆ ಕೊಡ್ತೀವಿ. ಖೋ ಅಂದೇವಂದ್ರೆ ಅವ್ರು ಎದ್ದು ಓಡಬೇಕು, ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಆಮೇಲೆ ಮತ್ತೆ ನಮ್ಮ ಸರದಿ ಬರೋ ತನಕ ಏನು ಮಾಡ್ತಾವಂದ್ರೆ ಮಕ್ಕಳು ಕಾಯ್ಕೊಂಡು ಕುಂತಿರ್ತಾವೆ. ಅದು ಆಗೋದು ಬೇಡ. ಆದ್ರೆ ಕಬಡ್ಡಿ ಏನದ ನೋಡ್ರಿ, ಒಂದ್ಸಲ ಹೋದ್ರೆ ಹತ್ರ ಇರ್ತದೆ, ಒಂದ್ಸಲ ಹಿತ್ರ ಇರ್ತದೆ. ತೊಗೊಂಡು ಬರೋದಿದ್ರೆ ತೊಗೊಂಡ್ರೆ ಬರೋದು, ಇಲ್ಲಾಂದ್ರೆ ಸೋತು ಹೋಗೋದು. ಎರಡರಲ್ಲಿ ಒಂದು ಗೆಲುವಾಗಿರ್ತದೆ, ಇಲ್ಲ ಒಂದು ಸೋಲಾಗಿರ್ತದೆ. ಹಾಗಾಗಿ ನಮ್ಮ ಸ್ವಭಾವ ಯಾವತ್ತು ಕಬಡ್ಡಿ ಗೇಮ್ ಆಗಬೇಕು. ಯಾವ್ದಾರ ಒಂದು ಮಾಡ್ಯಾರಿ, ಒಂದ್ಸಲ ಸೋಲಕ್ಕೆ ಸ್ಟಾರ್ಟ್ ಮಾಡಿವೆ, ಪ್ರೀತಿ ಅದ ಸೋಲ್ಬೇಕಂತ ಅನ್ಕೊಂಡಿನ ಸೋತ್ ಹೋಗೋದಕ್ಕೆ ತಯಾರಾಗಿರೋಣ. ಇಲ್ಲ ನಾನು ಸೋಲೋದಿಲ್ಲ, ನನಗೆ ಅಭಿಮಾನ ಸ್ವಾಭಿಮಾನ ಭಾಳ ಜಾಸ್ತಿ ಇದಂದ್ರೆ ಗೆಲುವನ್ನೇ ಸಾಧಿಸೋ ಪ್ರಯತ್ನ ಮಾಡೋಣ. ನಾನು ಒಂದ್ಸಲ ಸೋಲ್ತೀನಿ, ಒಂದ್ಸಲ ಗೆದ್ದಿತೀನಿ ಅಂದ್ರೂ ಬದುಕಾಗೋದಿಲ್ಲ. ಹಾಗಾಗೂ ಸಮೇತ ನಮ್ಮ ಸ್ವಭಾವಗಳು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಏನು ಮಾಡ್ತೀವಿ, ಎದುರಿನವ್ರ ಸ್ವಭಾವವನ್ನು ಭಾಳ ಟೀಕೆ ಟಿಪ್ಪಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅವ್ರ ನೆಗೆಟಿವ್ ಪಾಯಿಂಟ್ಸ್ಗಳು ದೊಡ್ಡ ಲಿಸ್ಟ್ ಇದೆ ನಮ್ಮ ಹತ್ರ, ನೀವು ಬೇಕಾದ್ರೂ ನೋಡ್ರಿ. ಕೆಲವೊಬ್ಬ ವ್ಯಕ್ತಿಗಳದ್ದು ಭಾಳ ದೊಡ್ಡ ಲಿಸ್ಟ್ ಇಟ್ಕೊಂಡ್ಬಿಟ್ಟಿವಿ. ಆ ಲಿಸ್ಟ್ ಏನು ಕೆಲಸ ಮಾಡೋದಿಲ್ಲ. ಒಂದ್ಸಲ ನಮ್ಮೊಳಗೆ ನಾವು ಇಣಿಕಿ ನೋಡಬೇಕು. ನನ್ನ ಅಂತರಂಗದಲ್ಲಿ ನಾ ಇಷ್ಟು ಮಾತಾಡ್ತೀನಿ, ನಾವೇನು ಪರ್ಫೆಕ್ಟ್ 100% ಇದ್ದೀನೇನು ಇಲ್ಲ, ಅದೆಷ್ಟು ಇನ್ನೂ ಕುಂದು ಕೊರತೆಗಳಿವೆ. ಒಂದು ಮಾಡ್ತಾ ಸರಿ ಮಾಡ್ತಾ ಬರ್ತಾ ಇದ್ದೀನಿ. ಅದೇ ರೀತಿ ನಾವು ಸಮೇತ ಎಲ್ಲರೂ ಪ್ರಯತ್ನ ಮಾಡಿದಾಗ ಸಾಕಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯದ ಜೊತೆಗೆ ಒಂದಿಷ್ಟು ಸಹನೆ ಇರಲಿ. ಕೆಲವೊಂದು ಸಲ ಈ ಪ್ರೀತಿ ಪ್ರೇಮ ಅನ್ನುವಂಥದ್ರಲ್ಲಿ ಏನಾಗಿರ್ತಾವೆ ಅಂದ್ರೆ ಎಕ್ಸಾಮ್ಸ್ ಬಂದಿರ್ತಾವೆ, ಪರೀಕ್ಷೆ ಬರ್ತಾವೆ. ಅವರಿಬ್ಬರು ಎಷ್ಟು ಗಟ್ಟಿ ಹರ ನೋಡ್ಯಾರಂತ ಒಂದು ಪರೀಕ್ಷೆ ಇರ್ತದ. ಆ ಪರೀಕ್ಷೆಯ ಸಮಯಕ್ಕೆ ನಾವು ಮಾನಸಿಕ ಗೊಂದಲಕ್ಕೆ ಒಳಗಾಗದೆ ನಾವೇನು ಮಾಡ್ಬೇಕಂದ್ರೆ ಒಂದಿಷ್ಟು ಸಹನೆ ಬೇಕು, ನಮ್ಮ ಹತ್ರ ಸಹಿಸಿಕೊಳ್ಬೇಕು. ಆ ಸಮಯವನ್ನು ಸಹಿಸಿಕೊಂಡ್ರೆ ಅವರಿಬ್ಬರು ಇಡೀ ಜೀವನ ಸಾಥ್ ಕೊಡ್ಬೋದು. ಆದ್ರೆ ಅಂಥ ಸಮಯದಲ್ಲಿ ಏನು ಮಾಡ್ತೀವಿ ಅಂದ್ರೆ ಸಹನೆಯನ್ನು ಕಳ್ಕೊಂಡು ಬಿಡ್ತೀವಿ. ಯಾವಾಗ ಸಹನೆ ಕಳ್ಕೊಳ್ತೀವಿ ನೋಡ್ರಿ, ಆವಾಗ ಪ್ರೀತಿನೂ ಕಳ್ಕೊಂಡು ಬಿಡ್ತೀವಿ. ಹಾಗಾಗಿ ಸಹನೆ ಅನ್ನುವಂಥದ್ದು ಭಾಳಷ್ಟು ಮುಖ್ಯದ ಜೊತೆಗೆ ನಮ್ಮ ಒಳಗಿನ ಒಂದಿಷ್ಟು ಸಂಸ್ಕಾರಗಳಂತ ಇದ್ದಿರ್ತಾವೆ, ಮೂಲ ಸಂಸ್ಕಾರಗಳು. ಆ ಮೂಲ ಸಂಸ್ಕಾರಗಳಿಗೆ ಯಾವತ್ತೂ ಬಿಡಬಾರ್ದು. ಏನೇ ಪರಿಸ್ಥಿತಿ ಬರಲಿ, ಆ ಸಂಸ್ಕಾರಗಳಿಗೆ ಧಕ್ಕೆ ಬರ್ದಂಗೆ ನಾವು ಯಾರು ಬದುಕ್ತೀವಿ ನೋಡ್ರಿ, ಅವ್ರು ಎಲ್ಲೋ ಒಂದು ಕಡೆ ಏನೋ ಒಂದು ಸಾಧನೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಉದಯ್ ಕೇಸರಿ ಅವರಿಗೂ ಕೂಡ ಶರಣಾರ್ಥಿ, ಹಾಗೆ ನಮ್ಮ ಸುನೀತಾ ಅಕ್ಕನು ಬಂದರಾಕ ತಮಗೂ ಕೂಡ ಶರಣಾರ್ಥಿ, ಹಾಗೆ ನಮ್ಮ ರಾಜ್ ರೆಡ್ಡಿ ಅಣ್ಣ, ಈರಣ್ಣ ನಿಂಬಾಳ್ ಸರ್, ಪ್ರತಿಯೊಬ್ಬರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳಿಗೆ ವಿರಾಮ ಸಲ್ಲಿಸುವಂಥ ಸಮಯ ಆಗಿದೆ. ಮತ್ತೆ ನಾಳೆ ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ 5 ಗಂಟೆಗೆ ನಿಮ್ಮ ಸಲುವಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಹಾಗೆ ಬಹಳ ಅದ್ಭುತವಾದ ಧ್ಯಾನ ಶಿಬಿರ ನಡೀತಾ ಇದೆ. ಅದು ಕೇವಲ 21 ದಿನಗಳು ಮಾತ್ರ ನಾವು ಮಾಡಿರುವಂಥ ಪ್ಲ್ಯಾನ್. ಅದನ್ನು ಸಂಪೂರ್ಣ ಉಚಿತ ಕೊಡುವಂಥದ್ದು ಇದೆ. ಕೆಲವರು ನನಗೆ ಸಹಾಯ ಸಹಕಾರನೂ ಮಾಡ್ತಾ ಇದ್ದಾರೆ, ಅವರಿಗೆಲ್ಲನೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ, ನೀವು ಇದನ್ನು ಮತ್ತಿಷ್ಟು ಉಪಯೋಗವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. ನಾಳೆ ಮತ್ತೆ ಸಿಗೋಣ. ಧನ್ಯವಾದ, ನಮಸ್ಕಾರ.